ಜನಪರವಾಗಿರೋದು ಅನಿವಾರ್ಯತೆ ಸಿನಿಮಾಗಳಿಗೆ. ಯಾಕಂದರೆ ಜನಗಳ ಮಾಧ್ಯಮ ಇದು. ರಾಜ್ಕುಮಾರ್. ಸೊ ರಾಜ್ಕುಮಾರ್ ಜನಪ್ರಿಯರೂ ಕೂಡ ಜನಪರವೂ ಕೂಡ. ಸೊ ಜನಪರವಾದದ್ದು ಜನಪ್ರಿಯವಾಗಬಾರ್ದು ಅಂತೇನಿಲ್ಲ. ಈ ಥರದ ಸಾಮಾಜಿಕ ಜವಾಬ್ದಾರಿ ಸ್ಟಾರ್ಗಳಿಗಿರಬೇಕಾದ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಸ್ಟಾರ್ ಡ್ರಿವನ್ ಇಂಡಸ್ಟ್ರಿ ಇದು. ಜನಗಳನ್ನ ಎಜುಕೇಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾರು, ಮೂರ್ಖರನ್ನಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅದು ಸಿನಿಮಾ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು. ಮಣಿರತ್ನಮ್ ಅವ್ರು ಯಾಕೆ ಇಲ್ಲಿ ಫಸ್ಟ್ ಸಿನಿಮಾ ಮಾಡಿದ್ರು, ಬಾಲು ಮಹೇಂದ್ರ ಯಾಕೆ ಫಸ್ಟ್ ಸಿನಿಮಾ ಮಾಡಿದ್ರು? ಅವ್ರಿಗೆ ಮಣಿರತ್ನಮ್ ಅವರೇ ನನಗೆ ಹೇಳಿದ್ರು, ಕನ್ನಡದ ಆಡಿಯನ್ಸ್ ತುಂಬ ಮೆಚ್ಯೂರ್ಡ್ ಆಡಿಯನ್ಸ್, ಅವ್ರಿಗೆ ಸಿನಿಮಾ ಮಾಡಿ ನಾವು ಒಪ್ಪಿಸ್ಬಿಟ್ರೆ ನಾವು ಎಲ್ಲಿಗೆ ಬೇಕಾದ್ರೆ ಹೋಗಿ ಸಿನಿಮಾ ಮಾಡೋದು ಅನ್ನೋ ನಂಬಿಕೆ ನಮ್ಮಲ್ಲಿತ್ತು. ಮದುವೆಗಳಿಗೆ ಹೋಗಲ್ಲ ಜಡ್ಜ್ಗಳು, ಅಲ್ಲಿ ಎಲ್ಲಿ ಯಾರು ನಮ್ಮನ್ನು ಫೇವರ್ ಕೇಳ್ತಾರೆ ಅನ್ನೋದಕ್ಕೋಸ್ಕರ. ಹಂಗಿದ್ದ ಜಡ್ಜ್ಗಳು ಇವತ್ತು ಪ್ರಧಾನಿಯನ್ನ ಅಷ್ಟು ಓಪನ್ ಆಗಿ ಮನೆಗೆ ಗಣೇಶನ ಪೂಜೆ ಕರೆಸ್ತೆ ಅಂತ. ಅಲ್ಲೂ ಧರ್ಮದ ಸೋಗು, ಧರ್ಮದ ಮುಸುಕಿನಲ್ಲಿ ಯಾವ ಧರ್ಮವನ್ನು ಬೇಕಾದ್ರೂ ಮಾಡೋದಕ್ಕೆ ಹೆಸದಂಥ ಜನ ಎಲ್ಲ ಕಡೆನೂ ಕೂತ್ಬಿಡ್ತಾರೆ. ಧರ್ಮದ ರಾಜಕಾರಣ ಸುಲಭ ಆಗಬೇಕು ಅಂದರೆ ಯಾರು ಇವ್ರ ವಿರುದ್ಧ ಮಾತಾಡ್ತಾರೋ ಇವರನ್ನು ಏನೋ ಒಂದು ವಿಷಯ ಇಟ್ಕೊಂಡು ಟಾರ್ಗೆಟ್ ಮಾಡಬೇಕಲ್ಲ. ಕಮ್ಯುನಿಸಮ್ ಅಂದರೆ ಕಮ್ಯುನಿಸ್ಟ್ ಏನು ಕಮ್ಯುನಿಸ್ಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಆದರೂ ವಿರೋಧಿಸಿ ನಾವು ಇವ್ರ ದೇಶಕ್ಕೆ ವಿರೋಧ ಏನು ಅಂತಲೇ ಅರ್ಥ ಆಗಿಲ್ಲ ಅವರಿಗೆ. ಸ್ವಾತಂತ್ರ್ಯ ಹೋರಾಟ ಸಮಯಕ್ಕೆ ಹೋದರೆ ಸುಭಾಷ್ ಚಂದ್ರ ಬೋಸ್ ಶಸ್ತ್ರ ಹಿಡಿದ್ರು ಅಂದರೆ ಈ ಪ್ರಧಾನಿ ಪ್ರಕಾರ ಅವ್ರು ನಕ್ಸಲ್ಲ ಅಥವಾ ಬಿಲ್ಲನ್ನ ಹೇಳಕ್ಕೆ ಹೇಳಿ, ಅವ್ರನ್ನ ತಾಕತ್ತಿದ್ರೆ ಹೇಳಕ್ಕೆ ಹೇಳಿ. ಆದರೆ ಈಗಿರೋರೆಲ್ಲ ನಕ್ಸಲ್ಗಳು, ಅರ್ಬನ್ ನಕ್ಸಲ್ಗಳು ಬಾಯಿ ಬಂದಿದ್ದು ಹೇಳ್ತಾರೆ. ಒಟ್ಟು ಎಲ್ಲರೂ ಇವ್ರ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರು ಎಲ್ಲರೂ ದೇಶದ್ರೋಹಿ ಅಂತ ಪ್ರೂವ್ ಮಾಡಿಬಿಡ್ಬೇಕಷ್ಟೇ. ನಮಸ್ಕಾರ ವೀಕ್ಷಕರೇ, ಇವತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ನಾನು ಬಂದಿದ್ದೀನಿ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ನಮ್ಮ ಜೊತೆ ಇವತ್ತಿರುವಂತಹ ವಿಶೇಷ ಅತಿಥಿ ಜನಪ್ರಿಯ, ಜನಪರ ನಟ, ಬಹುಶಃ ಸಾಮಾಜಿಕ ಕಾರ್ಯಕರ್ತ ಅಂತಲೂ ಕರಿಬಹುದು ಏನೋ, ಕಿಶೋರ್ ಅವರು. ಕಿಶೋರ್ ಅವರೇ, ಸ್ವಾಗತ ನಿಮಗೆ. ಅನ್ನಿಸ್ತಾ ಇತ್ತು, ನಾವು ಯಾವಾಗಲೂ ಸೀರಿಯಸ್ ಆಗಿ ಏನೇನೋ ಇಶ್ಯೂಗಳನ್ನ ಇಟ್ಕೊಂಡು ಮಾತಾಡ್ತಾನೇ ಇರ್ತೀವಿ. ನಮ್ಮ ವೀಕ್ಷಕರಿಗೆ ಅನಿಸ್ಬೋದು, ಇದೇನು ಯಾವಾಗಲೂ ಇವರು ಸೀರಿಯಸ್ ವಿಷಯ ಬಿಟ್ಟರೆ ಬೇರೆ ಏನು ಮಾತಾಡಲ್ವಾ ಅಂತ. ಹಾಗೇನಿಲ್ಲ, ಸೀರಿಯಸ್ ವಿಷಯ ಮತ್ತು ವೃತ್ತಿಪರತೆ ಇಂಥ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡೇ ಜನಶಿಕ್ಷಣವನ್ನು ಕೊಡೋದಕ್ಕೆ ಹೊರಟಿರುವಂಥದ್ದು ಜನಶಕ್ತಿ ಮೀಡಿಯಾ. ಸೊ ಇವತ್ತು ಕಿಶೋರ್ ಅವ್ರ ಜೊತೆಗೆ ಒಂದು ಲೋಕಾಭಿರಾಮ ಮತ್ತು ಲೋಕಕ್ಕೆ ಸಂಬಂಧಪಟ್ಟ ಮಾತುಕತೆಗಳನ್ನು ಆಡಬೇಕು ಅಂತ ನಾವು ಬಂದಿರೋ ಅಂಥದ್ದು. ಪ್ರಾರಂಭದಲ್ಲೇ ಹೇಳಿಬಿಡ್ತೀನಿ, ನೀವು ಜನಶಕ್ತಿ ಮೀಡಿಯಾದ ಸಬ್ಸ್ಕ್ರೈಬರ್ಸ್ ಆಗಿಲ್ಲದೇ ಇದ್ದರೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತ. ಈಗ ಕಿಶೋರ್ ಜೊತೆ ಮಾತನ್ನು ಮುಂದುವರ್ಸೋಣ. ಕಿಶೋರ್, ತುಂಬ ದಿವಸದಿಂದ ನಿಮ್ಮನ್ನು ಕರಿಬೇಕು ಅಂತ ಕಾಯ್ತಾ ಇದ್ವಿ. ನಿಮಗೆ ಸಮಯ ಆಗಿಲ್ಲ, ನಿಮಗೆ ಸಮಯ ಇರುವಾಗ ನಮಗೆ ಆಗಿಲ್ಲ ಅನ್ನೋ ಥರದಲ್ಲಿ ಹೊಂದಾಣಿಕೆ, ಹೋಲಿಕೆ, ಈಗ SIRನಲ್ಲಿ ಬಹಳ ಹೇಳ್ತಾರೆ ಅದನ್ನು, ಮ್ಯಾಚಿಂಗ್ ಆ್ಯಂಡ್ ಮ್ಯಾಪಿಂಗ್ ಅಂತ. ಸೊ ಅಂತಹ ಮ್ಯಾಚಿಂಗ್ ಮ್ಯಾಪಿಂಗ್ ಎರಡೂ ಆಗಿರುವ ದಿನ ಇವತ್ತು. ಸೊ ಫಸ್ಟ್ ಆಫ್ ಆಲ್, ಒಬ್ಬ ಕಲಾವಿದ ಆಗಿ ರಂಗಭೂಮಿ ಮತ್ತು ಬೆಳ್ಳಿತೆರೆ ಎರಡೂ ಕಡೆ ಕಲಾವಿದ ಆಗಿ ಒಂದು ಸಾಮಾಜಿಕ ನೆಲೆಯ ದೃಷ್ಟಿಕೋನವನ್ನು ನೀವು ಬೆಳೆಸ್ಕೊಂಡಿದ್ದೀರಿ. ಅದು ಹೇಗೆ ಸಾಧ್ಯ ಆಯಿತು? ಅದು ತಾನಾಗೆ ಆಗಬೇಕು ಅಂತ ನನಗೆ ಅನ್ಸುತ್ತೆ. ಎಲ್ಲ ಕಲಾವಿದರಿಗೂ ಆಗಬೇಕು, ಆಗಿರುತ್ತೆ ಹೆಚ್ಚು ಕಡಿಮೆ. ಅದು ಅದರ ಬೇರೆ ಬೇರೆ, ಅದರ ಮಟ್ಟ ಬೇರೆ ಬೇರೆ ಆಗಿರ್ಬೋದು, ಹಂತಗಳು ಬೇರೆ ಬೇರೆ ಹಂತಗಳಿರ್ಬೋದು. ಆದರೆ ಎಲ್ಲ ಕಲಾವಿದನು ಜನಗಳ ಜೊತೆ ಇಂಟ್ರಾಕ್ಷನ್ ಇರೋದ್ರಿಂದ ಅದು ನಿಮ್ಮ ಜನಶಕ್ತಿ ಮೀಡಿಯಾ ಥರ ಜನಪರವಾಗಿ ಇರಲೇಬೇಕಾಗತ್ತೆ. ಯಾಕಂದರೆ ಜನಗಳ ಜೊತೆ ಸಂಭಾಷಣೆ ಸಾಧ್ಯ ಆಗಬೇಕು ಅಂತಂದರೆ ಜನಗಳ ವಿಷಯನೇ ಎತ್ಕೋಬೇಕಾಗತ್ತೆ. ಅದು ಜನಪರವಾಗಿರ್ಬೇಕಾಗತ್ತೆ. ನಿಜ, ಜನಪರವಾಗಿ ಇಲ್ಲದೇ ಇರೋ ಮಾಧ್ಯಮಗಳು, ಕಲೆಗಳು ಇದೆ. ನಮ್ಮ ಸಿನಿಮಾಗಳೇ ಫಾರ್ ಎಕ್ಸಾಂಪಲ್ ಈಗ ಬರ್ತಾರೋ ಪ್ರಾಪಗೆಂಡಾ ಸಿನಿಮಾಗಳು. ಯಾವ ಸಿನಿಮಾ ಜನಪರವಾಗಿಲ್ವೋ ಅವೆಲ್ಲವೂ ಪ್ರಾಪಗೆಂಡಾ ಸಿನಿಮಾ ಅಂತ ನನಗೆ ಅನಿಸುತ್ತೆ. ಜನಪರವಾಗಿರೋದು ಅನಿವಾರ್ಯತೆ ಸಿನಿಮಾಗಳಿಗೆ. ಯಾಕಂದರೆ ಜನಗಳ ಮಾಧ್ಯಮ ಇದು. ಹಾಗಾಗಿ ಕಲಾವಿದರು ಜನಗಳ ಕಲಾವಿದರಾಗಿರೋದ್ರಿಂದ ಅವರ ಜನಪರ ನಿಲುವು ಇರಲೇಬೇಕಾದದ್ದು ಎಲ್ಲೋ ಒಂದು ಹಂತದಲ್ಲಿ ಅಥವಾ ಯಾವುದೋ ಒಂದು ಮಟ್ಟದಲ್ಲಿ ಇರಲೇಬೇಕಾದಂಥ ಅನಿವಾರ್ಯ ಅಂತ ಅನಿಸುತ್ತೆ. ಸೊ ಅದು ಆಟೋಮೆಟಿಕ್ ಆಗಿತ್ತು. ಓಕೆ. ಸೊ ಒಂದು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ರಿ, ಜನಪರವಾಗಿ ಇರಬೇಕಾಗತ್ತೆ ಅಂತ. ನಾನು ನನ್ನ ಸಾಮಾಜಿಕ ಜೀವನವನ್ನು ಪ್ರಾರಂಭ ಮಾಡಿದ್ದು ಮಹಿಳಾ ಚಳುವಳಿಯ ಮೂಲಕ. ಸೊ ಆ ಸಂದರ್ಭದಲ್ಲಿ ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಆ ರೋಲನ್ನು ಪ್ಲೇ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸಿನಿಮಾಗಳ ಬಗ್ಗೆ ತುಂಬ ಸಂದರ್ಭಗಳಲ್ಲಿ ಸಿನಿಮಾ ಮಾಡುವವರ ಜೊತೆಗೆ, ಆ್ಯಕ್ಟ್ ಮಾಡುವವರ ಜೊತೆಗೆ ತುಂಬ ಚರ್ಚೆಗಳಾಗ್ತಾ ಇದ್ವು. 80, 90, 2000 ದಶಕದ ಸಂದರ್ಭ ನಾನು ಹೇಳ್ತಾ ಇರೋ ಅಂಥದ್ದು. ಸೊ ಆಗೆಲ್ಲ ನಾನು ಅವ್ರಿಗೆ ಕೇಳ್ತಾ ಇದ್ದಿದ್ದು, ಈ ಥರದ ಸಿನಿಮಾಗಳನ್ನು ನೀವು ಕೊಡ್ತೀರಿ, ಈ ಥರ ಸಿನಿಮಾಗಳನ್ನು ಕೊಟ್ಟರೆ ಇದು ಸಮಾಜದ ಮೇಲೆ ಬೀರೋ ಪರಿಣಾಮದ ನೇರ ಬಲಿಪಶುಗಳು ಬಹುತೇಕ ಹೆಣ್ಮಕ್ಳು ಇರ್ತಾರೆ. ಹಾಗಾಗಿ ಇಂಥದ್ದನ್ನು ಯಾಕೆ ನೀವು ಮಾಡ್ತೀರಿ ಅಂತ ಕೇಳಿದಾಗೆಲ್ಲ ಅವ್ರು ಹೇಳ್ತಾ ಇದ್ದಿದ್ದು, ಜನಕ್ಕೆ ಬೇಕಾಗಿರೋದು, ಜನ ಯಾವುದನ್ನು ಬಯಸ್ತಾರೋ ಅದನ್ನು ಕೊಡ್ತೀವಿ ಅಂತ. ಇಸ್ ದಟ್ ರೈಟ್? ಹೌದು. ಯಾವಾಗ ನಾವು
ಕ್ರಿಯಾಶೀಲವಾಗಿರಲ್ವೋ ನಮ್ಮ ಕ್ರಿಯಾತ್ಮಕ ಅಭಿವ್ಯಕ್ತಿ ಯಾವಾಗ ಸತ್ತೋಗಿರುತ್ತೋ ಅದನ್ನೆಲ್ಲ ಮಾಡ್ತೀವಿ. ಯಾಕೆಂದರೆ ಏನು ವರ್ಕ್ ಆಗುತ್ತೋ ಅದನ್ನು ಮಾಡ್ತಿರ್ತೀವಲ್ಲ ಅವಾಗ ಜನಗಳ ಕಡೆಗಿನ ಜವಾಬ್ದಾರಿ ಕಡೆಗೆ ಅನಿಸ್ಬಿಟ್ಟಿರ್ತೀವಿ. ಅದನ್ನು ಬರೀ ವ್ಯಾಪಾರ ಕಡೆ ನಾವು ಕನ್ಸಿಡರ್ ಮಾಡಿದಾಗ ಇದೆಲ್ಲ ಆಗುತ್ತೆ. ಅದು ಅದೊಂಥರದ ಸಿನಿಮಾ ಇದೆ, ಬರೀ ಪ್ರೊಪಗೆಂಡ ಅಂತಂತೆ. ಅದು ಒಂಥರದ ಪ್ರೊಪಗೆಂಡಾನೇ, ಅಂದರೆ ಕ್ಯಾಪಿಟಲಿಸಮ್ನ ಪ್ರಮೋಟ್ ಮಾಡುವಂಥ ಒಂದು ಪ್ರೊಪಗೆಂಡ ಅದು ಅನಿಸುತ್ತೆ. ವ್ಯಾಪಾರಿ ಸಿನಿಮಾ ಅಂತ ಹೇಳ್ಬೋದು. ಬರೀ ದುಡ್ಡನ್ನು ಮುಖ್ಯ ಇಟ್ಕೊಂಡು ಜನಗಳ ಜೇಬಿಂದ ದುಡ್ಡನ್ನೆತ್ತೋ ಒಂದು ಪಿಕ್ ಪಾಕೆಟ್ ಕೆಲಸ ಮಾಡುವಂಥ ಸಿನಿಮಾಗಳು ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಜನ ನಿಮ್ಮ ಕಸ್ಟಮರ್ಸ್. ಗಾಂಧಿ ಹೇಳಿದ್ರು ಕಸ್ಟಮರ್ಸ್ ಗಾಡ್ ಅಂತ. ನಿಜವಾಗ್ಲೂ ಅಂದರೆ ನೀವು ದೇವರು ಅಂತೆಲ್ಲ ಕನ್ಸಿಡರ್ ಮಾಡಬೇಕಾಗಿಲ್ಲ, ಅದರಲ್ಲಿ ಸಹಭಾಗಿಗಳಷ್ಟೇ. ಆ ವ್ಯಾಪಾರ ಅಂತ ಇಟ್ಕೊಂಡು ವ್ಯಾಪಾರದಲ್ಲಿ ಸಹಭಾಗಿಗಳು. ಅವರು ಇನ್ವೆಸ್ಟ್ ಮಾಡಿ ನಿಮ್ಮ ದುಡ್ಡನ್ನು ರಿಟರ್ನ್ ಕೊಡಬೇಕಾದ್ರೆ ಅದು ಅವರದ್ದೇ ಸಿನಿಮಾ. ಅವ್ರು ಇನ್ವೆಸ್ಟ್ ಮಾಡುವಂಥ, ಅವ್ರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಆಗುತ್ತೆ. ಸೊ ಅವರ ಕಡೆಗೆ ನಮ್ಮ ಜವಾಬ್ದಾರಿ ಅದನ್ನು ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಸಾಮಾಜಿಕ ಜವಾಬ್ದಾರಿ ಇರಲೇಬೇಕಾಗತ್ತೆ. ಇದು ನಡೆಯುತ್ತೆ ಅಂತ ಮಾಡೋದು ನಿಜವಾಗ್ಲೂ ದುರಂತ, ಅದೊಂಥರದ ದುರಂತ ಅಂತ ಹೇಳ್ಬೋದು. ನಿಜ ಅದು ವರ್ಕ್ ಆಗ್ತಾ ಇರುತ್ತೆ. ಎಲ್ಲಿವರೆಗೂ ನೀವು ಅಡ್ರಿನಲಿನ್ ರಶ್ಗೆ ಹೆಲ್ಪ್ ಮಾಡ್ತಾ ಇರ್ತೀವಿ, ಎಲ್ಲಿವರೆಗೂ ನಮ್ಮ ಪುರುಷ ಪ್ರಧಾನ ಸಮಾಜದ ಅಥವಾ ಸೆಟ್ ಸ್ಟ್ಯಾಂಡರ್ಡ್ಸ್ ಏನಿದೆ, ಕ್ಲೀಶೆ ಸೆಟ್ ಸ್ಟ್ಯಾಂಡರ್ಡ್ ಇವೆಲ್ಲ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಅದೇ ಥರದ ಸಿನಿಮಾಗಳು ಮಾಡಿ ದುಡ್ಡು ಮಾಡೋದೊಂದು ಇದು. ಬಟ್ ಅದು ಕಲೆಗೆ ಬಗೆಯುವ ದ್ರೋಹ ಅಂತ ನನಗೆ ಅನ್ಸುತ್ತೆ. ಓಕೆ, ನೀವು ಹೀಗೆ ಹೇಳ್ತೀರಿ. ಬಟ್ ಎಗೈನ್ ಅಂಥದ್ದೇ ಒಂದು ವಿಷಯವನ್ನು ಇಟ್ಕೊಂಡೇ ಮಾತು ಮುಂದುವರ್ಸೋದಾದರೆ ಐ ಥಿಂಕ್ 80ರ ದಶಕ ನನಗೆ ನೆನಪಿರೋ ಹಾಗೆ, ನಂಗೆ ಗೊತ್ತಿಲ್ಲದೆ ಬೇರೆ ಇದ್ದಿರ್ಬೋದು, ನಂಗೆ ಗೊತ್ತಿಲ್ಲ. ಕರ್ನಾಟಕದ ಮೊದಲ ಆ್ಯಸಿಡ್ ಅಟ್ಯಾಕ್ ಆಗಿರುವಂತಹ ಪ್ರಕರಣದಲ್ಲಿ ಯಾರು ಆರೋಪಿ ಇದಾನೋ ಯುವಕ, ಲವ್ ಫೇಲ್ಯೂರು ಹೋಗಿ ಹುಡುಗಿ ಮೇಲೆ ಆ್ಯಸಿಡ್ ಹಾಕ್ತಾನೆ. ಆತನನ್ನು ಕೋರ್ಟಲ್ಲಿ ಇಂಟ್ರಾಗೇಷನ್ ಮಾಡುವಾಗ ವಿಟ್ನೆಸ್ ಬಾಕ್ಸಿಗೆ ಕರೆದು ಮಾತಾಡ್ತಾರಲ್ಲ, ಆ ಹುಡುಗ ತುಂಬ ಮುಗ್ಧವಾಗಿ ಹೇಳ್ಕೊತಾನೆ. ಆ ಟೈಮಲ್ಲಿ ಇನ್ಯಾವುದೋ ಒಂದು ಸಿನಿಮಾ ಬಂದಿರುತ್ತೆ, ಆ ಸಿನಿಮಾದಲ್ಲಿ ಅಂಥದ್ದನ್ನೇ ಹೋಲುವಂತಹ ಒಂದು ಘಟನೆ ನಡೆದಿರುತ್ತೆ. ಅಗೇನ್ ಅದು ಲವರ್ಸ್ ಮಧ್ಯದಲ್ಲಿ ನಡೆಯೋ ಅಂಥದ್ದೇ. ಸೊ ಅಲ್ಲಿ ಮಾಡಿದರೆ ಏನೂ ಮಾಡಲ್ಲ, ನಂಗೆ ಯಾಕೆ ಶಿಕ್ಷೆ ಕೊಡ್ತೀರಿ ಅನ್ನುವ ಥರದ ಮಾತನ್ನು ಆಡಿರ್ತಾನೆ. ಅಂದರೆ ಮತ್ತು ಆ ನಂತರ ಕನ್ನಡ ಸಿನಿಮಾದ, ಅದು ಹಿಂದಿ ಸಿನಿಮಾ, ಕನ್ನಡ ಸಿನಿಮಾದ ಸಂದರ್ಭದಲ್ಲೂ ಕೂಡ ಈಗ ನಾನು ಹೇಳಿದ್ನಲ್ಲ ಆ ಥರದಲ್ಲಿ ವೈಲೆನ್ಸನ್ನು ವಿಜೃಂಭಿಸೋ ಅಂಥದ್ದು, ಅಥವಾ ಯಾವುದು ಆ್ಯಕ್ಚುಲಿ ಒಂದು ಘನತೆಯ ಬದುಕನ್ನು ಹುಡಿ ಮಾಡೋದು ಅಂತ ನಾವು ಹೇಳ್ತೀವೋ ಅಂತಹ ಘಟನೆಗಳಿಗೆ ಪ್ರೇರಕವಾಗಿ ಬಿಡಬಹುದಂಥದ್ದು ಡೈಲಾಗ್ಗಳು ಸಿನಿಮಾಗಳ ಬಗ್ಗೆ ಒಬ್ಬ ಅತ್ಯಂತ ಮೇರು ನಟ ಕನ್ನಡದಲ್ಲಿ ಅಂತಾನೆ ಅಥವಾ ಪಾಪ್ಯುಲರ್ ನಟ ಕೇಳಿದಾಗ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಅದು ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ನಾನು, ಅಂದರೆ ಇಂಪ್ಯಾಕ್ಟಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂತಹ ಮಾತಿತ್ತು. ಸೊ ನಾನು ಪ್ರಾರಂಭದಲ್ಲೇ ನಿಮ್ಮನ್ನು ಪರಿಚಯ ಮಾಡುವಾಗ ಹೇಳ್ದಂಗೆ ಜನಪರ ಜನಪ್ರಿಯ ಅಂತ ಹೇಳಿದೆ. ಸೊ ಇಲ್ಲಿ ಜನಪ್ರಿಯತೆ ಮುಖ್ಯ ಆಗ್ತದೆ, ಬಟ್ ನೀವು ಜನಪರತೆಯನ್ನು ಹೇಳ್ತಾ ಇದ್ದೀರಿ. ಇದು ಎಲ್ಲೋ ಒಂದು ಕಡೆ ಯಾವ ಥರದ ಒಂದು ಪರಿಣಾಮ ಬೀರ್ಬೋದು ಇಂತಹ ಮನೋಭಾವಗಳು? ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಅದೇ ಇದಕ್ಕೆ ಕೌಂಟರ್ ಆಗಿ ನಾವು ಒಂದು ದೊಡ್ಡ ಒಳ್ಳೆ ಎಕ್ಸಾಂಪಲ್ ಇಟ್ಕೊಂಡಿದ್ದೀವಿ, ರಾಜ್ಕುಮಾರ್. ಸೊ ರಾಜ್ಕುಮಾರ್ ಜನಪ್ರಿಯರೂ ಕೂಡ ಜನಪರವೂ ಕೂಡ. ಸೊ ಜನಪರವಾದದ್ದು ಜನಪ್ರಿಯವಾಗಬಾರ್ದು ಅಂತ ಏನಿಲ್ಲ. ಯಾವಾಗ ನೀವು ತುಂಬ ಕ್ರಿಯೇಟಿವ್ ಆಗಿರ್ತೀರೋ ಅದರಲ್ಲಿ ಬೇಕಾದಷ್ಟು ದಾರಿಗಳಿದೆ ಹುಡ್ಕೊಳ್ಳೋದಕ್ಕೆ. ಜೊತೆಗೆ ಅದೇ ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ಯಾಕಂದರೆ ಇಲ್ಲಿ ಮುಖ್ಯವಾಗೋದು ಈ ಥರದ ಸಾಮಾಜಿಕ ಜವಾಬ್ದಾರಿ ಸ್ಟಾರ್ಗಳಿಗಿರಬೇಕಾದ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಸ್ಟಾರ್ ಡ್ರಿವನ್ ಇಂಡಸ್ಟ್ರಿ ಇದು. ಅದು ಡೈರೆಕ್ಟರ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಸ್ಟಾರ್ಗಳಾಗಿದ್ದಾಗ ಅವ್ರು ಹೇಳಿದ್ದು ನಡೆಯುತ್ತೆ. ಅವರು ಡೈರೆಕ್ಟರ್ ಹೇಳಿದ್ರೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅವ್ರು ಹೇಳ್ಬೋದು ನಿಂತ್ಕೊಂಡು. ಅವರಿಗೆ ಆ ಶಕ್ತಿ, ಸ್ಪೇಸ್ ಎಲ್ಲನೂ ಇರುತ್ತೆ. ಅದು ಒಬ್ಬ ನನ್ನ ಥರದ ಸಪೋರ್ಟಿಂಗ್ ಆ್ಯಕ್ಟರ್ಗೆ ಆ ಥರದ ಸ್ಪೇಸ್ ಇರೋದಿಲ್ಲ. ನಾನೇನು ಮಾಡ್ಬೋದು, ಮ್ಯಾಕ್ಸಿಮಮ್ ನಾನು ಆಯ್ಕೆಯಲ್ಲೇ ಹುಷಾರಾಗಿರ್ಬೋದು, ಅಥವಾ ಆಯ್ಕೆಯಲ್ಲೇ ಅಂತ ನನ್ನ ಯೋಚನೆ ಬಳಸಿ ಕೆಲವು ಸಿನಿಮಾಗಳ ಭಾಗವಾಗಿಲ್ಲದೆ ಇರೋದಕ್ಕೆ ನಾನು ನಿರ್ಧಾರ ಮಾಡ್ಬೋದು. ಬಟ್ ಎಲ್ಲ ಕಡೆನೂ ಅದು ಸಾಧ್ಯ ಆಗೋಲ್ಲ. ಜೊತೆಗೆ ಪೂರ್ತಿ ಸಿನಿಮಾದ ಉದ್ದೇಶ ಏನು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಕೆಲವು ಸಲ ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಕಡೆನೂ ಎಕ್ಸಾಂಪಲ್ ಕೊಡ್ತೀನಿ. ಸತ್ಯ, ರಾಮ್ ಗೋಪಾಲ್ ವರ್ಮರ ಸತ್ಯ, ಪೂರ್ತಿ ಸಿನಿಮಾ ಅದು ಕ್ರೌರ್ಯದ ವಿಜೃಂಭಣೆ ಥರನೇ ಕಂಡ್ರು, ರೌಡಿಸಮ್ನ ವಿಜೃಂಭಣೆ ಥರನೇ ಕಂಡ್ರು, ಕೊನೆಯಲ್ಲಿ ಅದು ಮಾಡೋ ಇಂಪ್ಯಾಕ್ಟ್ ರೌಡಿಸಮೇ ಬೇಡ ಅನ್ನೋ ಲೆವೆಲ್ಗೆ ಅನಿಸುತ್ತೆ. ಸೊ ದಟ್ ಇಸ್ ಆಲ್ಸೋ ಅ ವೆರಿ ಎಫೆಕ್ಟಿವ್ ಕೈಂಡ್ ಆಫ್ ಸಿನಿಮಾ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಸ್ಟಾರ್ಗಳು ಖಂಡಿತವಾಗಿ ತುಂಬ ಸಾಮಾಜಿಕವಾಗಿ ಜವಾಬ್ದಾರರಾಗಿರಬೇಕಾಗುತ್ತೆ. ಒಂದು ತುಂಬ ಪ್ರಭಾವಶಾಲಿ ಮಾಧ್ಯಮ ಸಿನಿಮಾ. ಇವತ್ತು ಎಲ್ಲರೂ ನಾವು ಮಾಡಿದ್ದೀವಿ ಅದನ್ನು. ಸಿನಿಮಾ ನೋಡ್ಬಿಟ್ಟು ಟೀಚರ್ ಅಂದರೆ ನಮ್ಮಲ್ಲೇ ಒಳಗಡೆ ಕುದೀತಾ ಇರುತ್ತೆ, ಏನೋ ಒಂದು ನಡೆದಿದೆ ಅಂತಾರೆ. ಅದೇ ಏನಾಯ್ತಲ್ಲ, ಯಾರೋ ಕಾರ್ ಸಕ್ಕದಾಗ ಓಡಿಸಿದ್ದಾರೆ ಅಂತಂದ್ರೆ ನಮ್ಗೆ ಇಲ್ಲಿ ಕಾರ್ನ ಒಂದು ಓಡಿಸ್ಕೊಂಡು ಆ ಜೋಶಲ್ಲಿ ಓಡಿಸ್ಕೊಂತೀವಿ. ಸೊ ಈ ಥರದ ಇಂಪ್ಯಾಕ್ಟ್ ಇರುವಾಗ ನಾವು ಇನ್ನೂ ನೀವು ಹೇಳಿದ ಎಕ್ಸಾಂಪಲ್ಗಿಂತ ದೊಡ್ಡ ದೊಡ್ಡ ಬ್ಲಂಡರ್ ಎಲ್ಲ ಮಾಡಿದ್ದೀವಿ ಸಿನಿಮಾಗಳಲ್ಲಿ. ಮುಂಚೆ ಎಲ್ಲ ಈಗ ರೇಪ್ನ ಕೇಸ್ ನಡೆಯುವಾಗ ಕೋರ್ಟಲ್ಲಿ ಜಡ್ಜ್ಗಳು
ಯಾರು ರೇಪ್ ವಿಕ್ಟಿಮ್ ಇರ್ತಾಳೋ ಅವಳು ರೇಪ್ ಮಾಡಿದವನ್ನ ಮದುವೆ ಆಗೋದೇ ಜಡ್ಜ್ಮೆಂಟು ನ್ಯಾಯ ಅಂತ ತೀರ್ಮಾನ ಮಾಡಿರೋದೆಲ್ಲ ಸಿನಿಮಾದಲ್ಲಿ ತೋರಿಸಿದ್ವಿ ನಾವು. ಅಂಥ ಮೂರ್ಖರಾಗಿದ್ವಿ ನಾವು ಅವಾಗ. ಅಥವಾ ಸಮಾಜ ಅದನ್ನೇ ಸಹಜ ಅಂತ ಹೇಳ್ಬಿಟ್ಟಿತ್ತು, ಅದನ್ನು ನಾರ್ಮಲೈಸ್ ಮಾಡಿಬಿಟ್ಟಿದ್ವಿ. ಸೊ ಅಲ್ಲಿಂದ ಇಲ್ಲಿಗೆ ಬೆಳವಣಿಗೆ ಆಗ್ತಾ ಇದೆ. ಸುಮಾರು ಜನ ಬೇರೆ ಥರದ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಬಟ್ ಮೆಜಾರಿಟಿ ನೀವು ಹೇಳಿದಾಗೆ ಜನಪ್ರಿಯ ಸಿನಿಮಾಗಳು ಏನಾಗ್ತಾ ಇವೆ, ಜನಪ್ರಿಯತೆಯನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು, ಬರೀ ದುಡ್ಡು ಮಾಡೋದನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಈ ಥರ ಸಿನಿಮಾಗಳನ್ನ ಮಾಡಿ ಅದಕ್ಕೆ ಬೇಕಾದ ಜಸ್ಟಿಫಿಕೇಶನ್ಗಳು ಬೇಕಾದಷ್ಟು ಸಿಗ್ತವೆ. ನಾನು ಏನು ಬೇಕಾದ್ರೂ ಜಸ್ಟಿಫೈ ಮಾಡ್ಬೋದು, ನಾವು ಮಾಡೋ ಕೆಲಸಗಳನ್ನ ಕ್ವಾಲಿಯನ್ನು ಜಸ್ಟಿಫೈ ಮಾಡ್ಬೋದು, ರೇಪನ್ನು ಜಸ್ಟಿಫೈ ಮಾಡ್ಬೋದು ಮಾಡೋರಾದರೆ. ಅದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಜವಾಬ್ದಾರಿ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ದೊಡ್ಡ ಇಂಪ್ಯಾಕ್ಟ್ ಇರುವಂಥ ಒಂದು ಮಾಧ್ಯಮ ಇದು. ಯಾಕಂದರೆ ಬೇಕಾದ ಸಾಮಾಜಿಕ ಬದಲಾವಣೆಗಳೇ ಆಗಿವೆ. ಸಮಾಜದಲ್ಲಿ ಒಂದು ಚಿಂತನೆಯನ್ನು ಹುಟ್ಟುಹಾಕುವಂಥ, ಚಿಂತನೆಯ ಬೀಜವನ್ನು ಹುಟ್ಟುಹಾಕುವಂಥ ತುಂಬ ಪ್ರಭಾವಶಾಲಿ ಮಾಧ್ಯಮ ಸಿನಿಮಾ. ಸೊ ಈಗ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ, ಮತ್ತು ಬಹುಶಃ ನಿಮ್ಮ ಸಿನಿಮಾಗಳ ಸಂದರ್ಭ ಆಯ್ಕೆಯಲ್ಲೂ ಕೂಡ ಅಂಥದ್ದೇ ಇರ್ತದೆ ಅಂತ ಅಂದ್ಕೋತೀನಿ. ಸೊ ಹೀಗೆ ನಿಮ್ಮ ಈ ಒಂದು ನೇರ ಮತ್ತು ಒಂದು ಸಾಮಾಜಿಕ ಕಳಕಳಿಯ ನಿಲುವಿದೆಯಲ್ಲ, ಇದು ನಿಮಗೆ ಸಿಗುವ ಆಪರ್ಚುನಿಟಿಗಳಿಗೇನಾದರೂ ಧಕ್ಕೆ ಮಾಡಿದೆಯಾ? ಅಷ್ಟರ ಮಟ್ಟಿಗೇನು ಕಾಣಿಸಿಲ್ಲ, ಬಟ್ ಆಗತ್ತೆ ಅನಿಸುತ್ತೆ. ಈಗ ಬೇರೆ ಬೇರೆ ಆಲೋಚನೆಗಳಿರುವಂಥ ಜನಗಳಿರ್ತಾವಲ್ಲ, ಅದು ಇತ್ತೀಚೆಗಂತೂ ಇಷ್ಟೊಂದೆಲ್ಲ ಪೋಲರೈಸ್ ಆಗಿರುವಂಥ ಪರಿಸ್ಥಿತಿಯಲ್ಲಿ ಡೆಫಿನೆಟಾಗಿ ಇಷ್ಟೊಂದು ಸ್ಟ್ರಾಂಗ್ ಒಪಿನಿಯನ್ಸ್ ಬೇರೆ ಬೇರೆ ಆಗಿರುವಂಥದ್ದು. ಒಂದು ಮನೆಯಲ್ಲೇ ಎಷ್ಟೊಂದು ಜನ ಜಗಳ ಆಡ್ಕೊಂಡ್ಬಿಡ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಗ್ರೂಪ್ಗಳಲ್ಲಿ ಏನು ಮಾತಾಡೋಲ್ಲ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗು, ಬರ್ಡೇ, ಹ್ಯಾಪಿ ಬರ್ಡೇ ಇಷ್ಟು ಬಿಟ್ಟರೆ ಬೇರೆ ಏನನ್ನೂ ಹೇಳೋಕ್ಕಾಗಲ್ಲ. ಆ ಪರಿಸ್ಥಿತಿ ಬಂದಿದೆ. ಈ ಥರದ ಪರಿಸ್ಥಿತಿಯಲ್ಲಿ ಖಂಡಿತ ನಿಮ್ಮ ಪ್ರಬಲವಾದ ಒಂದು ಅಭಿಪ್ರಾಯ ಇದ್ದರೆ ಅದನ್ನು ವಿರೋಧಿಸೋರು, ಅದನ್ನು ದ್ವೇಷಿಸುವಂಥವ್ರು ಆ ಲೆವೆಲ್ಗೆ ಹೋಗಿದ್ದೀವಿ ನನಗೆ ಆಗಲೇ. ಎಲ್ಲವೂ ಇರ್ತದೆ. ಮೊನ್ನೆ ನಾಳೆ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಮಾತಾಡ್ಕೊತಾ ಇದ್ದಂತೆ ಯಾರೋ ಇನ್ನೊಬ್ಬರು ಫ್ರೆಂಡ್ ಕೊಟ್ಟು ನನಗೆ ಕಾಂಗ್ರೆಸ್ಸಿಂದ ದುಡ್ಡು ಬರ್ತಾ ಇದಕ್ಕೆ ಇದೆಲ್ಲ ಮಾತಾಡ್ತೀನಿ ಅಂತ. ನಾನು ಅದೇ ಹೇಳ್ತಾ ಇದ್ದೆ, ರವೀಶ್ ಕುಮಾರ್ ಅವ್ರು ಹೇಳ್ದಂಗೆ ಹೇಳ್ಬೇಕು, ಪಾಪ ಅವ್ರಿಗೆ ದುಡ್ಡಿದ್ರೆ ಅವರೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬಿಟ್ಟು ಗೆಲ್ತಾ ಇದ್ರು, ಜನಗಳಿಗೆ ಅರಿವು ಹಚ್ಚಿಬಿಟ್ಟು ಅವ್ರಿಗೆ ಗೆದ್ಬಿಡ್ತಾ ಇದ್ರು, ನಮಗೆ ಕೊಡೋ ದುಡ್ಡಿದ್ರೆ ಅಂತ. ಹಾಗಿದೆ ಈಗಿನ ಪರಿಸ್ಥಿತಿ ಆಗಿದೆ. ಸೊ ಅವಕಾಶಗಳು ಇರ್ಬೋದು, ಬಟ್ ಸ್ಟಿಲ್ ಆ ಥರದ ಜಾಗದಲ್ಲಿ ಕೆಲಸ ಮಾಡೋದಕ್ಕಿಂತ ಕೆಲಸ ಮಾಡ್ತಾ ಇರೋದು ವಾಸಿ ಅನ್ಸುತ್ತೆ. ನಾನಲ್ಲಿ ಅಂದರೆ ಎಲ್ಲ ಆ್ಯಕ್ಟರ್ಗಳು ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ನಾನು ಸ್ವಲ್ಪ ಓವರೇ ಸೆನ್ಸಿಟಿವ್. ನನಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನನ್ನ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ಆ ಥರದ ಅಸಮಾಧಾನಗಳು, ಆ ಥರ ತೀರಾ ಏರುಸು ಮುರುಸು ಆಗುವಂಥ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡ್ರೆ ಕ್ಯಾಮ್ರಾ ಮೇಲೆ ಗೊತ್ತಾಗ್ತಾ ಇರ್ತೀವಿ ಒದ್ದಾಡ್ತಾ ಇದ್ದಾನೆ ಅಂತ. ಸೊ ನನ್ನ ಕೆಲಸಕ್ಕೆ ನನಗೆ ಡೆಫಿನೆಟಾಗಿ ನ್ಯಾಯ ಸಲ್ಲಿಸೋಕ್ಕಾಗಲ್ಲ, ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟಾದ್ರು ಮಾಡ್ತೀನಿ ಈಗ. ಹಾಗಾಗಿ ಅಂಥ ಜಾಗದಲ್ಲಿ ಕೆಲಸ ಮಾಡದಿರೋದಕ್ಕೆ ನಾನು ಹ್ಯಾಪಿ. ಸೊ ಅಂದರೆ ಈಗ ಅಫ್ಕೋರ್ಸ್ ಸಿನಿಮಾಕ್ಕೆ ನೀವು ಅಥವಾ ರಂಗಭೂಮಿಗೂ ಕೂಡ ನೀವು ಬೇಕು ಅಂತ ಇರುತ್ತೆ ಅವರಿಗೆ, ಬಟ್ ನಿಮ್ದು ಈ ಥರದ ಒಂದು ಸ್ಪಷ್ಟವಾದ ನಿಲುವುಗಳಿದ್ದಾವೆ ಅಂತಲೂ ಗೊತ್ತಿರುತ್ತೆ. ಸೊ ನಿನ್ನನ್ನು ಸ್ಲೋ ಡೌನ್ ಮಾಡ್ಕೋ ಅನ್ನೋ ಥರದಲ್ಲಿ ಏನಾದರೂ ಇಂಡಸ್ಟ್ರಿ ಕಡೆಯಿಂದ ಬಂದಿರುವಂಥದ್ದು ಇದೆಯಾ? ಆಗುತ್ತೆ, ಒಂದು ಪರವಾಗಿಲ್ಲ. ಅದನ್ನು ಡಿಫೆಂಡ್ ಮಾಡೋದಕ್ಕೂ ಫ್ರೆಂಡ್ಸಲ್ಲೇ ಇರೋದ್ರಿಂದ ಒಂದು ಲೆವೆಲ್ಗೆ ನಡೆಯುತ್ತೆ. ಒಂದು ಸಿನಿಮಾಗೆ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಬೇಕಾಯಿತು. ಅದರ ಪಬ್ಲಿಸಿಟಿ ಮ್ಯಾನೇಜರ್ ನನ್ನ ಫ್ರೆಂಡ್, ಅವ್ರ ಹತ್ರ ಹೇಳಿದಾರಂತೆ, ಅವನಿಗೆ ಸ್ವಲ್ಪ ರಿಲೀಸ್ ಹಾಕೋದಂಗೆ ಪೋಸ್ಟ್ ಹಾಕದೇ ಇರೋ ಕೇಳೋ ಒಂದು ಸ್ವಲ್ಪ ಅಂತ. ಅವ್ರು ಹೇಳಿದ್ರಂತ, ಇಲ್ಲ ಅವನ ಒಪಿನಿಯನ್ ಅವನಿಗೆ ಬೇಕಾದಷ್ಟು ಅವನೇ ಬೇಕಾದಂಗೆ ಅವ್ನು ಹೇಳ್ಕೋಬೋದು, ಅವನು ಕಂಟ್ರೋಲ್ ಮಾಡೋಕ್ಕೆ ನಾನು ಮಾಡಲ್ಲ ಇಲ್ಲ. ಇದಾಗ ಅವನ ಎಲ್ಲ ಒಪಿನಿಯನ್ ನನಗೂ ಓಕೆನೇ ನಾನು ಹೇಳಲ್ಲ ಅಂತ ಅಂದ್ಬಿಟ್ಟು. ಬಟ್ ಇದೆ, ಅದು ಒಂದಾಗುತ್ತೆ. ಯಾಕಂದರೆ ಅಷ್ಟೊಂದು ಬಂಡವಾಳ ಹಾಕಿ ಸಿನಿಮಾ ತೆಗೆದಾಗ ಅದು ಸಿನಿಮಾ ಜನಗಳಿಗೆ ಹೋಗಿ ತಲುಪೋದು ಮುಖ್ಯ ಆಗುತ್ತಲ್ಲ, ಬಂಡವಾಳ ಹಾಕೋದು ಮುಖ್ಯ ಆಗುತ್ತೆ. ಸೊ ನನ್ನ ಪರ್ಸನಲ್ ಒಪಿನಿಯನ್ಗಳು ಅಥವಾ ನನ್ನ ನಿಲುವುಗಳು ಯಾರೋ ಒಂದಷ್ಟು ಆಡಿಯನ್ಸ್ನ ಸಿನಿಮಾದಿಂದ ದೂರ ಇಡುತ್ತೆ ಅನ್ನೋದಾದರೆ ಅವ್ನು ಖಂಡಿತ ಯೋಚನೆ ಮಾಡ್ತಾನೆ ಅನಿಸುತ್ತೆ. ಬಟ್ ಅದನ್ನು ಬಿಟ್ಟು ಸಿನಿಮಾನ ಅದೊಂದಿದೆ ನಮ್ಮಲ್ಲಿ, ಸಿನಿಮಾ ಥರ ನೋಡೋದನ್ನು ನಾವು ಹೇಳ್ಕೊಟ್ಟಿಲ್ಲ ನಮ್ಮ ಆಡಿಯನ್ಸ್ಗೆ. ಸಿನಿಮಾ ತೀರ ಪರ್ಸನಲ್ ಆಗಿ ತೊಗೊಳ್ತಾರೆ, ಸಿನಿಮಾ ಆರ್ಟಿಸ್ಟ್ಗಳನ್ನ ತೀರ ಪರ್ಸನಲ್ ಆಗಿ ತೊಗೊಳ್ತಾರೆ. ಅದನ್ನು ಯೂಸ್ ಮಾಡ್ಕೋತೀವಿ ನಾವು, ಅದು ಬೇರೆ. ಬಟ್ ಒಂದು ಥರ ಈ ವ್ಯಾಪಾರಕ್ಕೆ ಅದು ಯೂಸ್ ಕೂಡ ಆಗುತ್ತೆ. ಈಗ ಒಬ್ಬ ಆರ್ಟಿಸ್ಟ್ ಇಷ್ಟ ಆದ ಅಂದರೆ ಅವ್ನು ಮಾಡಿದ ಸಿನಿಮಾಗಳನ್ನ ನೋಡ್ತಾರೆ ಜನ, ಯಾವ ಸಿನಿಮಾ ಮಾತ್ರ ನೋಡ್ತಾರೆ. ಆ್ಯಕ್ಚುಲಾಗಿ ಅವ್ನ ಕೆಲಸ ಇಷ್ಟ ಆಗಿರುತ್ತೆ ನನಗೆ, ಆರ್ಟಿಸ್ಟ್ ಅಲ್ಲ, ಅವ್ನ ಪಾತ್ರದ ಮೂಲಕ ಅವ್ನು ಇಷ್ಟ ಆಗೋಗುತ್ತೆ. ನಾನು ಹಾಗೇನೆ, ನಾನು ಇಷ್ಟ, ನಿಮ್ಗೆ ಎಲ್ಲ ಸಿನಿಮಾ ನೋಡ್ತೀವಿ, ತುಂಬ ಇಷ್ಟ ನಿಮ್ಗೆ ಕಂಡ್ರೆ ಅಂತ ನನ್ನ ಕಂಡ್ರಲ್ಲ, ಅದು ನನ್ನ ಪಾತ್ರಗಳನ್ನ ಕಂಡು ಇಷ್ಟ ಆಗಿರುತ್ತೆ ಅವ್ರಿಗೆ. ಅದಾಗುತ್ತೆ, ಜನಗಳಿಗೆ ಇಷ್ಟ ಆಗದೆ ಹೋಗುವಂಥ ಸಂದರ್ಭಗಳಿರುತ್ತೆ. ಬಟ್ ಏನು ಮಾಡೋಕ್ಕಲ್ಲ, ಬ್ಯಾಲೆನ್ಸ್ ಮಾಡಬೇಕಾಗ್ತಿಲ್ಲ ಒಂದು ಕಡೆ. ಒಂದೇನಂದ್ರೆ ಅಡ್ವಾಂಟೇಜ್, ನಾನು ತುಂಬ ಸಿನಿಮಾಗಳಲ್ಲಿ ಲೀಡ್ ಆ್ಯಕ್ಟರ್ ಆಗಿ ಕೆಲಸ ಮಾಡಿದೆ, ಅಂದರೆ ಮೇನ್ ಆ್ಯಕ್ಟರ್ ಆಗಿ, ಅದು ಕಥಾನಾಯಕನ ಕೆಲಸ ಮಾಡಿದ್ರಿಂದ ಬಚಾವ್ ನಾನು. ಸೊ ಯೂಶ್ವಲಾಗಿ ಕಥಾನಾಯಕನ ಮೇಲೇ ಆ ಒತ್ತಡ ಹೆಚ್ಚಿಗೆ ಇರುತ್ತೆ, ಯಾಕೆಂದರೆ ಅವ್ನು ನೋಡಿಕೊಂಡೇ ಸಿನಿಮಾಗೆ ಬರ್ತಾರೆ ಅಂತ ಇರುತ್ತಲ್ಲ. ಸೊ ಪೋಷಕ ಪಾತ್ರಗಳಲ್ಲಿ ಮಾಡಿದವ್ರು ಅಷ್ಟೊಂದು ಏನೋ ಗಮನಕ್ಕೆ ಇಟ್ಕೊಳ್ಳೋದು. ನಾವು ಓಕೆ ಬಂದೇನೆ, ವಿಲನ್ ಆಗಿ ಬಂದಿದ್ದು ಇನ್ನೂ ಖುಷಿಯಾಗಿ ಬರ್ತಾರೆ ಅನ್ಸುತ್ತೆ. ಇವನು ಹೊಡಿತಾನ ಅವನು, ಅದನ್ನ ನೋಡಿ ಖುಷಿ ಪಡೋಣ ಅಂತ ಬರ್ಬೋದು. ಸರ್, ಬಟ್ ಒಂದು ಮಿಕ್ಸೆಡ್ ಇದೆ ರೆಸ್ಪಾನ್ಸ್ ಅಂತೂ ಇದೆ ಆಡಿಯನ್ಸಿಂದ ಅಥವಾ ಇಂಡಸ್ಟ್ರಿಯ ಜನಗಳಿಂದ.
ಇದೆ. ಆ ಥರದ್ದು ಇದೆ, ಅದ್ರ ಇಂಪ್ಯಾಕ್ಟ್ ಖಂಡಿತ ಇದೆ. ನಿಮ್ಮ ಎಲ್ಲೂ ನಿಮ್ಮ ಅದೇ ನೀವು ಹೇಳಿದ್ರು, ಯಾರೋ ಹೇಳಿದ್ರು ಆಕ್ಟರ್ ಅಂತ ಹೇಳಿದ್ರಲ್ಲ, ಹಾಗೆ ಡೈರೆಕ್ಟ್ ಹೇಳಿದ್ದನ್ನ ಮಾಡ್ಬಿಟ್ಟು ಹೋದ್ರೆ ತುಂಬ ಖುಷಿ ಪಡ್ತಾರೆ. ಸೊ ನಿಮ್ಮ ಸ್ವಂತ ಒಪಿನಿಯನ್ ಇರಬಾರ್ದು. ಆದರೆ ಏನು ಮಾಡೋದು, ಇದು ಪ್ರಜಾಪ್ರಭುತ್ವ. ಜೊತೆಗೆ ನಾವು ಹೇಳ್ತೇವೆ ಅಂತಂದೊಬ್ಬರು ಒಂದು ಸ್ಕ್ರಿಪ್ಟ್ ನಡಿಬೇಕಾದ್ರೆ ಹೇಳ್ತಾ ಇದ್ದಾರೆ, ನಾನು ಯೂಶ್ವಲ್ ಆಗಿ ಒಂದು 10-15 ವರ್ಷದಿಂದ ಸ್ಕ್ರಿಪ್ಟಲ್ಲಿ ಕೂತ್ಕೋತೀನಿ. ಅಂದರೆ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕ್ರಿಪ್ಟ್ ಅನ್ಸಿದ್ರೆ, ಅಥವಾ ಇನ್ನೂ ಕೆಲಸ ಮಾಡ್ಬೋದು ಅಂದ್ರಲ್ಲಿ ಅನ್ಸಿದ್ರೆ, ಓಪನ್ ಆಗಿದ್ರೆ ನಾನು ಕೂತ್ಕೊಂಡು ವರ್ಕ್ ಮಾಡ್ತೀನಿ ಜೊತೆಗೆ ಅಂತ ಹೇಳ್ಬಿಟ್ಟು ಕೂತ್ಕೊಳ್ತೀನಿ. ನನಗೆ ಕನ್ವಿನ್ಸ್ ಆಗು, ನೀವು ಹೇಳಿದ್ರೆ ನೀವು ಹೇಳಿದ್ದು ಕನ್ವಿನ್ಸ್ ಆಗ್ತೀನಿ, ಇಲ್ಲ ನೀವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ನಾನು ಕನ್ವಿನ್ಸ್ ಮಾಡ್ತೀನಿ, ಅದು ಒಪ್ಕೋಬೇಕಂತ. ಸೊ ಆವಾಗ ಇವೆಲ್ಲವನ್ನು ತೊಗೊಂಡ್ರೊಳಗಡೆ ಸೇರ್ಸೋಕ್ಕೆ ಶುರು ಮಾಡ್ತೀನಲ್ಲ. ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾರೆ, ಈ ರಾಜಕೀಯ ಎಲ್ಲ ತರಬೇಡ ನೀವು ಒಳಕ್ಕೆ ಅಂತ. ನಾನು ಹೇಳ್ತೀನಿ, ರಾಜಕೀಯ ಆಟೋಮೆಟಿಕ್ ಆಗಿದೆ. ನೀವು ಹೇಳೋ ಎಲ್ಲ ಕಥೆಯಲ್ಲೂ ರಾಜಕೀಯ ಇದೆ. ಏನೋ ಒಂದು ಕತೆ, ಏನೇ ಕತೆ ತೊಗೊಂಡು, ಯಾವುದೇ ಸ್ಟಾರ್ ಮಾಡಿರೋ ಕತೆ ತೊಗೊಂಡು ಅದ್ರೊಳಗೆ ರಾಜಕೀಯ ಅಂತ ಇರುತ್ತೆ. ಅದರಲ್ಲೆಲ್ಲೋ ಯಾರೋ ಒಬ್ಬ ಅದು ಬಳಕೆ ಮಾಡ್ತಾ ಇರ್ತಾರೆ, ಅದು ರಾಜಕೀಯ ತಾನೆ. ಅದ್ರ ವಿರುದ್ಧ ಒಂದು ಬಡ್ದೇಳುವಂಥದ್ದು, ಅದ್ರ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಎಲ್ಲವೂ ರಾಜಕೀಯನೇ. ಅದ್ರ ವಿರುದ್ಧ ಗೆಲುವು ಎಲ್ಲವೂ ಅಷ್ಟೇ. ಹೀರೋಯಿಸಮ್ ಅನ್ನೋ ಹೆಸರಲ್ಲಿ ರಾಜಕೀಯನೇ ಹೇಳ್ತಾ ಇರ್ತೀನಿ. ಸೊ ಅದೇ ಹೇಳ್ತಾ ಇದ್ದೀನಿ, ಎಲ್ಲದರಲ್ಲೂ ರಾಜಕೀಯ ಇದೆ. ಆ ಒಪಿನಿಯನ್ ಅನ್ನೋದು ಇರಬಾರ್ದು ಅಂತ ನೀವು ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಒಪಿನಿಯನ್ ಇದೆ. ಅದು ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಅಥವಾ ಇನ್ನೂ ಓಪನ್ ಆಗಿ ನಾವು ಮಾತಾಡೋಕ್ಕೆ ಮಾಡೋದು, ಅಥವಾ ಸಿನಿಮಾ ಬಿಟ್ಟು ಹೊರಗಡೆ ಮಾತಾಡೋಕ್ಕೆ ಮಾಡಬೇಕಾದ್ರೆ ಆಗಲಿಕ್ಕೆ ಸಮಸ್ಯೆ ಆಗುತ್ತೆ. ಸೊ ಈಗ ಇವೆಲ್ಲವೂ ನೀವು ಒಂದು ವೃತ್ತಿ ಅಥವಾ ನೀವು ಒಳಗೊಂಡಿರುವಂತಹ ವಿಭಾಗದ ಸಂದರ್ಭ ಆಯಿತು. ಸೊ ಈ ವೃತ್ತಿಯ ಜೊತೆಗೆ ಅಫ್ಕೋರ್ಸ್ ವೃತ್ತಿಯಲ್ಲಿ ನಿಮ್ಮ ಪ್ರವೃತ್ತಿಯನ್ನು ನೀವು ಎಕ್ಸಿಬಿಟ್ ಮಾಡ್ತಾನೇ ಇದ್ದೀರಿ. ಸೊ ನಾನು ಪ್ರವೃತ್ತಿಯ ಭಾಗವಾಗಿ ನಿಮ್ಮ ಫೇಸ್ಬುಕ್ಕು ಪೋಸ್ಟ್ಗಳನ್ನೆಲ್ಲ ಗಮನಿಸ್ತಾ ಬಂದಾಗ ಸ್ವಲ್ಪ ಅನ್ಯೂಶುವಲ್ಲು, ಅಂದರೆ ತುಂಬ ಸ್ಪೆಸಿಫಿಕ್ಕಾಗಿ ಇಂಥದ್ದೊಂದು ಸ್ಪಷ್ಟತೆಯೊಂದಿಗೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡವರು ಬಿಟ್ಟರೆ ಬಹುತೇಕ ಈ ರಂಗದಲ್ಲಿ ಇರೋ ಅಂಥವರು ಒಂದು ಸ್ಪಷ್ಟವಾದಂತಹ ನಿಲುವುಗಳನ್ನು ಎಕ್ಸಿಬಿಟ್ ಮಾಡೋದು ಸ್ವಲ್ಪ ಅಪರೂಪ, ಇಲ್ಲವೇ ಇಲ್ಲ ಅಂತ ನಾನು ಹೇಳಲ್ಲ. ಅದು ಇವತ್ತಿನ ಆಗು ಹೋಗುಗಳಿಗೆ ಸಂಬಂಧಪಟ್ಟು. ಸೊ ಅದನ್ನು ಮಾಡುವಾಗ ಹೌ ಯು ಫೀಲ್? ನನಗೆ ಮಾಡಬೇಕು ಅನಿಸ್ತಾ ಇದೆ, ಅದನ್ನು ನನಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನಿಸ್ತಾ ಇದೆ. ನಾನು ಕೆಲವ್ರನ್ನ ನೋಡಿದ್ದೀನಿ ಮಾಡಿರೋರನ್ನ, ಅವ್ರಿಗೆ ಯಾವ ಪ್ರತಿಕ್ರಿಯೆ ಬರ್ತಾ ಇದೆ ಅನ್ನೋದನ್ನು ನೋಡಿದ್ದೀನಿ. ನನಗೇನು ಪ್ರತಿಕ್ರಿಯೆ ಬರ್ತಾ ಇದೆ ಅನ್ನೋದು ಗೊತ್ತು. ಅದೆಲ್ಲವನ್ನು ಮೀರಿ ಮಾಡಬೇಕು, ಇದು ಸರಿ ಅಂತ ಅನಿಸ್ತಾ ಇದೆ. ಸರಿ ಅಲ್ಲ, ಅಂದರೆ ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಸ್ವಲ್ಪ ಹಿಂದಿನ ಪೋಸ್ಟು ಅಂತ ಅಂದ್ಕೋತೀನಿ, ಇವತ್ತು ನಡೀತಾ ಇರುವಂತಹ ದುರಾಕ್ರಮಣ ಮತ್ತು ಅದು ಯುದ್ಧವಾಗಿ ಮಾರ್ಪಟ್ಟಂತಹ ಇಶ್ಯೂಗಳನ್ನು ಇಟ್ಕೊಂಡು ನೀವು ಮಾತಾಡ್ತಾ ಇದ್ರಿ. ಸೊ ಅವುಗಳ ಬಗ್ಗೆ ನಾನು ಸ್ವಲ್ಪ ನಮ್ಮ ವೀಕ್ಷಕರಿಗೂ ನಿಮ್ಮ ಅಭಿಪ್ರಾಯಗಳನ್ನು, ಓವರಾಲ್ ಹ್ಯಾಪನಿಂಗ್ ಅಂದರೆ ಅದು ಇಡೀ ಅಲ್ಲೆಲ್ಲೋ ಇರಾನ್, ಅಮೇರಿಕಾ, ಇಸ್ರೇಲ್ ಅಂತನ್ನುವ 3 ದೇಶಗಳ ಮಟ್ಟಿಗೆ ಉಳ್ಕೊಂಡಿಲ್ಲ ಅದು. ಸೊ ಅವುಗಳ ಇಂಪ್ಯಾಕ್ಟು ನಿಮ್ಮನ್ನು ಕಾಡಿದ ಬಗ್ಗೆ ಅದನ್ನು ಅವರು ನಾರ್ಮಲೈಸ್ ಮಾಡಿಬಿಟ್ಟಿರೋದು ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಜನಗಳು ಅದನ್ನು ಒಪ್ಕೊಂಡಿರೋ ಬಗ್ಗೆ ಜೊತೆ ತುಂಬ ನೋವು ಕೂಡ ಆಗುತ್ತೆ. ಅದ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಿ. ನಮ್ಮಲ್ಲಿ ಪ್ರಧಾನಮಂತ್ರಿ ಬಂದು ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆಸ್ಟೆರಿಟಿ ಅದು ಇದು ಅಂತ ನಾವು ಭಾಷಣ ಗೆದ್ಬಿಟ್ಟು ಹೋಗ್ತಾರೆ. ಅವರೇ ಹೋಗಿ ಅಲ್ಲಿ ಸೋಮನಾಥ ಅಂತ ಅಂದ್ಬಿಟ್ಟು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಒಂದಷ್ಟು ಪ್ರಚಾರ ಮಾಡ್ಕೊತಾರೆ. 4 ರ್ಯಾಲಿ ಮಾಡ್ತಾರೆ. ಅದಾದಮೇಲೆ ನಾವು ಕಟ್ ಡೌನ್ ಮಾಡಿದ್ದೀವಿ ಇದನ್ನು, ಅದಕ್ಕೆ ಎಲ್ಲರೂ ಹೋಗುದು ಚೆನ್ನಾಗಿ, ಅದಾದಮೇಲೆ ಕಟ್ ಡೌನ್ ಮಾಡಿದ್ದೀವಿ ಅಂತಾರೆ. ಇದೆಲ್ಲವನ್ನು ಬಿಟ್ಟು ಇದಕ್ಕೆ ಮೂಲ ಕಾರಣ ಯಾರು ಅಂತ ನೋಡಿದ್ರೆ ಅಮೆರಿಕ. ಇದು ಮೊದಲೆಲ್ಲ ಮಾಡ್ತಾ ಇರೋದು, ಯಾವಾಗಿಂದನೂ ಮಾಡ್ತಾರೆ. ಮಿಡ್ಲ್ ಈಸ್ಟ್ನಲ್ಲಿ ತೈಲದ ಮೇಲೆ ಅಧಿಪತ್ಯ ಸ್ಥಾಪಿಸೋಕೆ ಅವರು ಮೊದಲಿಂದ ಮಾಡ್ತಾರೆ. ಟೆರರಿಸಮೇ ಅದು. ಇರಾಕ್ನಲ್ಲಿ ಮಾಡಿದ್ದು ಎಷ್ಟು ದೊಡ್ಡ ಅನ್ಯಾಯ ಅಂತ ಅಲ್ಲಿ ಹೋಗಿ ಬಂದ ಸೈನಿಕರೇ ಇವತ್ತಿಗೂ ಮಾತಾಡ್ತಾ ಇದ್ದಾರೆ. ಅಷ್ಟೆಲ್ಲ ಮಾತಾಡಿ ಕೂಡ ನಾವು ಯಾವತ್ತೂ ಅಮೆರಿಕಾನ ಕಟಕಟೆಯಲ್ಲಿ ನಿಲ್ಲಿಸೋದೇ ಇಲ್ಲ. ನಾವು ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಮುಖ್ಯ ಕಾರಣ ಅವ್ರು ತಾನೇ. ಅವ್ರ ವಿರುದ್ಧ ಯಾಕೆ ನಾವು ಟ್ರೇಡ್ ಎಂಬಾರ್ಗೋ ತರಬಾರ್ದು? ಎಲ್ಲ ದೇಶಗಳು ಸೇರಿ ಯಾಕೆ ಅಮೆರಿಕದ ವಿರುದ್ಧ ಎದುರಿಲ್ಲಬಾರ್ದು? ಅದಾಗ್ತಾ ಇಲ್ಲ. ಇವಾಗ ಆಗಲ್ಲ, ಮಾತಾಡೋದೇ ಇಲ್ಲ ನಾವು. ಇವತ್ತಿಗೂ ನಮ್ಮ ದೇಶ ತೀರಾ ಮೋಸದ ಸ್ಥಿತಿಯಲ್ಲಿದೆ. ಅಮೆರಿಕ ಇವಾಗ ಅಲ್ಲೆಲ್ಲೂ ಮಾತಾಡೋದು ಬಿಟ್ಬಿಟ್ಟು ನಾವು ಬಂದು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅದು ಯಾಕೆ ಅಮೆರಿಕಾಗೆ ಹೋಗ್ಬೇಕು? ನಾವು ತೊಗೊತೀವಿ. ಇರಾನ್, ರಷ್ಯಾ ಕೊಡೋದು ರೆಡಿ ಇದೆ, ನಮಗೆ ಇಲ್ಲ, ನಾವು ತೊಗೊಳ್ತೀವಿ ಅಂತ ಧೈರ್ಯವಾಗಿ ಹೇಳ್ಬೋದಲ್ಲ. ಇರಾನ್ ಫಾರ್ ಇನ್ಸ್ಟೆನ್ಸ್ ಮೊನ್ನೆ ಇದರಲ್ಲಿ ಸಮಿಟ್ನಲ್ಲೇ ಹೇಳಿದ್ರಲ್ಲ, ಮೊನ್ನೆ ಬ್ರಿಕ್ಸ್ ಸಮಿಟ್ನಲ್ಲಿ ನಾವು ಇಂಡಿಯಾಗೆ ಕೊಡೋದಕ್ಕೆ ರೆಡಿ ಇದೀವಿ, ಅವ್ರು ತಗೊಳ್ತಾ ಇಲ್ಲ, ಏನು ಮಾಡೋದು ಅಂತ. ಸೊ ಈ ಥರದ ಪರಿಸ್ಥಿತಿ ನಾವು ತಗೊಂಡಿರೋದು ನಮ್ಮ ಲ್ಯಾಕ್ ಆಫ್ ಕ್ರಿಯೇಟಿವ್ ಲೀಡರ್ಶಿಪ್ ಅಂತ ಅನ್ಸುತ್ತೆ. ಪೊಲಿಟಿಕಲ್ ಲೀಡರ್ಶಿಪ್ ತುಂಬ ವೀಕ್ ಆಗಿದೆ ನಮ್ಮಲ್ಲಿ. ನಿಜವಾಗ್ಲೂ ಅಯೋಗ್ಯರ ಕೈಯಲ್ಲಿ ದೇಶ ಕೊಟ್ಬಿಟ್ಟಿದ್ವಿ. ಇದೊಂದು ವಿಷಯದಲ್ಲ, ಎಲ್ಲ ವಿಷಯದಲ್ಲೂ ಅಷ್ಟೇ. ಈಗ ನಡೀತಾರೋ 1000 ಇದನ್ನು ತೊಗೊಂಬರ್ಬೋದು. ನಾವು ಯಾವಾಗಿಂದ ರಫೇಲಿಂದ ಹಿಡಿದು ಇವತ್ತಿನ ನೀಟ್ ಎಕ್ಸಾಮ್ನವರೆಗೆ 1000 ಉದಾಹರಣೆಗಳನ್ನ ಕೊಡ್ಬೋದು. ಆದರೂ ಒಂದು ಸುಲಭ ಸಾಧನನ ಕೈಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಧರ್ಮ ಅನ್ನೋ ಸಾಧನ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಧರ್ಮದ ರಾಜಕಾರಣ ತುಂಬ ಸಲೀಸು, ಜೊತೆಗೆ ಮೆಜಾರಿಟಿ ಅಲ್ಲ, ಬಹುಸಂಖ್ಯಾವಾದ ತುಂಬ ಸುಲಭ.
ಎಲ್ಲೇ ಕೂತ್ಕೊಂಡ್ರು ನಾವು ಇಲ್ಲಿ 4 ಜನ ಕನ್ನಡಿಗರು ಇದೀವಿ ಅಂದರೆ ಕನ್ನಡಿಗರ ಒಂದು ಗ್ಯಾಂಗ್ ಕಟ್ಕೊಂಡು ಮಿಕ್ಕಿದವನ್ನೆಲ್ಲ ಈಸಿಯಾಗಿ ದಬ್ಬಾಳಿಕೆ ಮಾಡ್ಬೋದು. ಅಥವಾ ನಾವು 4 ಜನ ತಮಿಳರು ಇದ್ದೀವಿ ಅಂದರೆ 4 ಜನ ತಮಿಳರು ಸೇರ್ಕೊಂಡು ಮಿಕ್ಕಿದವರನ್ನ ದಬ್ಬಾಳಿಕೆ ಮಾಡ್ಬೋದು. ಅದು ಮಿಕ್ಕಿದವನು ಕಡಿಮೆ ಇದ್ದಾರೆ. ಸೊ ತುಂಬ ಸುಲಭ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ದೇಶಕ್ಕೆ ಒಳ್ಳೆಯದಲ್ಲ. ಸೊ ಒಂದ್ಸಲ ಮನಮೋಹನ್ ಸಿಂಗ್ ಅವರು ಹೇಳಿದ್ರಲ್ಲ, ಇಲ್ ಬಿ ಡಿಸಾಸ್ಟರ್ಸ್ ಫಾರ್ ದ ನೇಷನ್ ಟು ಹ್ಯಾವ್ ದಿಸ್ ಮಹಾಮಾನವ ಎಸ್ ಆರ್ ಪ್ರೈಮ್ ಮಿನಿಸ್ಟರ್ ಅಂತ. ಅದು ಖಂಡಿತ ಸತ್ಯ. ಅದು ತುಂಬ ತುಂಬ ದೂರ ತನಕ ಇದು ಡ್ಯಾಮೇಜ್ ಹೋಗುತ್ತೆ. ತುಂಬ ವರ್ಷಗಳು ಬೇಕಾಯ್ತು ನಾವು ಇದರಿಂದ ರಿಕವರ್ ಆಗೋದಕ್ಕೆ. ಅದನ್ನು ಬಿಟ್ಟು ಯುದ್ಧಕ್ಕೆ ಬಂದರೆ ಅದರ ಹಿಂದಿನ ಅಜೆಂಡಾಗಳು ಅವುಗಳನ್ನೆಲ್ಲನೂ ಜನಗಳಿಗೆ ಎಷ್ಟೇ ಹೇಳ್ತಾ ಇದ್ರು ಜನಗಳಿಗೆ ಅದೇ ಗೊತ್ತಿಲ್ಲ. ಡೈರೆಕ್ಟ್ ಇಂಪ್ಯಾಕ್ಟ್ ಆಗದೇ ಇರೋದ್ರಿಂದ ಇಲ್ಲಿ ಕುತ್ಕೊಂಡು ಮನೆ ತನಕ ಮಾತಾಡ್ತಾ ಇದ್ರಲ್ಲ, ಇಲ್ಲಿ ಇವರು ನಮ್ಮ ಮೋದಿ ಇರೋದ್ರಿಂದ ನಮಗೇನೂ ಆಗೇ ಇಲ್ಲ ಅಂತ ಅಂದ್ಬಿಟ್ಟು. ಅವರು ಎಲೆಕ್ಷನ್ ಇರೋದ್ರಿಂದ ಆಗಿಲ್ಲ ಅಂತ ಗೊತ್ತಾಗಲಿಲ್ಲ ಅವ್ರಿಗೆ. ಆ ಇಂಪ್ಯಾಕ್ಟ್ ಬಂದೇ ಬರುತ್ತೆ ಅಂತ. ಜೊತೆಗೆ ಅದಕ್ಕೆ ಆ ಇಂಪ್ಯಾಕ್ಟ್ ಆಗೋದಕ್ಕೆ ಕಾರಣವೇ ಇವರ ಫೇಲ್ಡ್ ಫಾರಿನ್ ಪಾಲಿಸಿ ಇವೆಲ್ಲ ಅಂತ ಅಂದ್ಬಿಟ್ಟು ಅರ್ಥನೇ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಜನ. ಅಂದರೆ ಅಷ್ಟು ಮೂಢರಾಗಿದ್ದಾರೆ. ದ ಸೇಮ್ ವಿತ್ ಸಿನಿಮಾ. ನಾನು ಆಗಲೇ ಹೇಳಕ್ಕೆ ಬಂದಿದ್ದಾಗೇ ಒಬ್ಬ ಸ್ಟಾರ್ ಅನ್ನೋನು ಹೆಂಗೆ ಅವ್ನು ಏನಕ್ಕೆ ಇಷ್ಟ ಆಗಿರ್ತಾನೆ, ಆದರೆ ಇವರು ಬೇರೆ ಭ್ರಮೆಯಲ್ಲಿ ಇರ್ತಾರೆ, ನಾನು ಇಷ್ಟ ಅಂತ. ಬಟ್ ಅದನ್ನು ಮಿಸ್ಯೂಸ್ ಕೂಡ ಮಾಡ್ಕೊಳ್ತಾರೆ. ಜೊತೆಗೆ ಜನಗಳನ್ನ ಎಜುಕೇಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವರು ಮೂರ್ಖರನ್ನಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅದು ಸಿನಿಮಾ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು. ಎಲ್ಲಿವರೆಗೂ ಜನ ಮೂರ್ಖರಾಗಿರ್ತಾರೋ ಹಿಂಗೆ ಹೀರೋ ವರ್ಷಿಪ್ ನಡೀತಾ ಇರುತ್ತೆ. ಏನೇ ಆಗಲಿ, 1000 ರೂಪಾಯಿ ಆಗಲಿ, 2000 ರೂಪಾಯಿ ಆಗಲಿ, ನಾನು ಮೋದಿಗೆ ಓಟ್ ಹಾಕ್ತೀನಿ. ಪ್ರಶ್ನೆ ಮಾಡಲ್ಲ ಅಂತ. ಮೂರ್ಖತನ ಅಲ್ಲ. ನಮ್ಮ ದುಡ್ಡನ್ನ ನಾವು ಕೊಡ್ತಾ ಇರ್ತೀವಿ, ಯಾಕೆ ಕೊಡ್ತಾ ಇದ್ದೀನಿ ಅಂತ ಪ್ರಶ್ನೆ ಮಾಡಲ್ಲ. ಒಬ್ಬ ಭಿಕ್ಷುಕನಿಗೆ 10 ರೂಪಾಯಿ ಕೊಟ್ಟರೆ ಯೋಚನೆ ಮಾಡ್ತಿರ್ತಾನೆ, ಅವನು ಎಲ್ಲಿಗೆ ಹೋಗ್ತಾನೆ, ಅವನು ಕುಡಿದ್ಬಿಡ್ತಾನೆ, ಎಲ್ಲ ಯೋಚನೆ ಮಾಡ್ತೀವಿ. ಆದರೆ 1000 ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ವಿ, ನಮ್ಮ ದುಡ್ಡನ್ನು ಯಾರು ಲೂಟ್ ಹೊಡಿತಾ ಇದ್ದಾರೆ ಅದಾನಿ ಅಂತವರು. ಸೊ ಕೊಟ್ಬಿಟ್ಟು ಸುಮ್ಮನೆ ಕೂತಿದ್ವಿ, ಪ್ರಶ್ನೆ ಮಾಡಿದೆ. ಸೊ ಮೂರ್ಖರಾಗೊಳಿಸ್ಕೊಳ್ಳೋದು ಅವ್ರ ಉದ್ದೇಶ. ಧರ್ಮವನ್ನು ಯೂಸ್ ಮಾಡಿ ಅವ್ರು ಮೂರ್ಖರಾಗೊಳಿಸ್ಕೊತಾರೆ. ನಾವು ಸಿನಿಮಾ ಸ್ಟಾರ್ಗಳು ಅದನ್ನೇ ಮಾಡ್ತಾ ಇದ್ದಾರೆ. ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಜನ ಎಜುಕೇಟ್ ಆಗ್ಬಿಡ್ತಾರಲ್ಲ. ಇದು ಗೊತ್ತಿಲ್ಲದೇನೂ ಇರ್ಬೋದು, ಗೊತ್ತಿಲ್ಲದೆ ಮಾಡ್ತಾ ಇರೋದು, ಏನು ವರ್ಕ್ ಆಗ್ತಿದೆ ಅದು ಮಾಡ್ತಾ ಇರ್ಬೋದು. ಬಟ್ ಆಗ್ತಾ ಇರೋದು ಹೆಂಗೆ ಅಂದರೆ ಅದು ವರ್ಕ್ ಆಗ್ತಾ ಇರೋದು ಅವ್ರದ್ದೇ ಹಾಗೆ ಅಂತಂದರೆ ಜನಗಳನ್ನ ಮೂರ್ಖರಾಗಿ ಇಟ್ಕೊಂಡಿದ್ದಾರೆ. ಒಳ್ಳೆ ಸಿನಿಮಾಗಳು ಕೊಟ್ಟು ಜನಗಳನ್ನ ಸಿನಿಮಾ ನೋಡೋದನ್ನು ಅಥವಾ ಸಿನಿಮಾನ ಅಭ್ಯಾಸ ಮಾಡೋದನ್ನು, ಸಿನಿಮಾನ ಪ್ರಶ್ನೆ ಮಾಡೋದನ್ನು, ಸಿನಿಮಾನ ಎತ್ಕೊಂಡು ಅದರ ಜರ್ನಿನ ಇನ್ನೂ ಕಂಟಿನ್ಯೂ ಮಾಡುವಂಥ ಆ ಆಲೋಚನೆಗಳನ್ನು ಮುಂದುವರಿಸುವಂಥ ಒಂದು ಜನಪ್ರಿಯ ಪರಂಪರೆಯನ್ನು ರೂಪಿಸಿದ್ದಾರೆ. ರಾಜ್ಕುಮಾರ್ ಅವರ ಕಾಲದಲ್ಲಿ ನಡೀತಾ ಇತ್ತಲ್ಲ, ಅವಾಗ ನಿಜವಾಗ್ಲೂ ಮಣಿರತ್ನಂ ಅವರು ಯಾಕೆ ಇಲ್ಲಿ ಫಸ್ಟ್ ಸಿನಿಮಾ ಮಾಡಿದ್ರು, ಬಾಲು ಮಹೇಂದ್ರ ಯಾಕೆ ಫಸ್ಟ್ ಸಿನಿಮಾ ಮಾಡಿದ್ರು. ಅವ್ರಿಗೆ ಮಣಿರತ್ನಂ ಅವರೇ ನನಗೆ ಹೇಳಿದ್ರು, ಕನ್ನಡದ ಆಡಿಯನ್ಸ್ ತುಂಬ ಮೆಚ್ಯೂರ್ಡ್ ಆಡಿಯನ್ಸ್, ಅವ್ರಿಗೆ ಸಿನಿಮಾ ಮಾಡಿ ನಾವು ಒಪ್ಪಿಸ್ಬಿಟ್ರೆ ನಾವು ಎಲ್ಲಿಗೆ ಬೇಕಾದ್ರೆ ಹೋಗಿ ಸಿನಿಮಾ ನೋಡೋದು ಅನ್ನೋ ನಂಬಿಕೆ ನಮ್ಮಲ್ಲಿ ಇತ್ತು ಅಂತ. ಸೊ ಆ ಥರದ ಆಡಿಯನ್ಸ್ ಇದ್ದವರು ಇವತ್ತು ಹಾಲಾಭಿಷೇಕ ಮಾಡಿ ಸೊ ನಮ್ಮ ಸ್ಟಾರ್ಗಳು ಏನೇ ತಪ್ಪು ಮಾಡ್ತಾರೋ ಅದನ್ನು ಸಪೋರ್ಟ್ ಮಾಡ್ತೀವಿ ನಾವು ಬಂದಿದ್ದೀವಿ. ಅದು ವರ್ಕು ಆಗ್ತಾ ಇದೆ. ಸೊ ವರ್ಕ್ ಆಗುತ್ತಾ ಇರೋದಾಗ ನಡೀತಾ ಇರುತ್ತೆ. ಜೊತೆಗೆ ಬಂಡವಾಳಶಾಹಿಗಳಿಗೆ ಅದು ಎಲ್ಲಿವರೆಗೂ ವರ್ಕ್ ಆಗ್ತದೆ. ಅದೇ ನಮ್ಮ ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಹಂಗೆ ಅಂದರೆ ಒಂದು ಅನಿವಾರ್ಯ ಅನ್ನೋ ಸ್ಥಿತಿಗೆ ನಾವು ತಂದುಬಿಟ್ಟಿದ್ದೀವಿ ಈಗ. ಸೊ ಅವ್ರುಗಳು ಉಳ್ಕೊಳ್ಳೋದಕ್ಕೆ ಇದನ್ನು ಉಳಿಸ್ಕೊಂಡು ಹೋಗ್ತಾರೆ ವ್ಯವಸ್ಥೆ. ಸೊ ಯುದ್ಧದ ನೆಲೆಯಲ್ಲಿ ನಾವು ಮಾತಾಡುವಾಗ ನೀವು ಸಿನಿಮಾಕ್ಕೆ ಬಂದು ನಿಲ್ಲಿಸಿದ್ರಿ. ಅಂದರೆ ಸಿನಿಮಾದಲ್ಲಿರುವಂತಹ ಒಂದು ಹೀರೋ ವರ್ಷಿಪ್ಪು ನೋಡಿ, ಅದ್ಯಾವತ್ತು ಹೀರೋಯಿನ್ ವರ್ಷಿಪ್ ಅಂತ ಕನ್ವರ್ಟೇ ಆಗಲಿಲ್ಲ ಎಷ್ಟು ವರ್ಷ ಆದ್ರೂ. ಹೀರೋಯಿನ್ ವರ್ಷಿಪ್ ಕೂಡ ಇದೆ, ಬಟ್ ತುಂಬಾ ಅಂದ್ರೆ ತುಂಬಾ ಒಂಥರ ಹೆಂಗೆ ಅಂದ್ರೆ ಅದೇ ಅದನ್ನು ಈ ಹೀರೋಗಳು ಕಟ್ಟಿಕೊಟ್ಟ ಹೀರೋಯಿನ್ ಇಮೇಜ್ನ ಮಾತ್ರ. ಅದು ಬಹುಶಃ ರಾಣಿ ಅಬ್ಬಕ್ಕನ ಸಿನಿಮಾವೇ ಮಾಡಿದ್ರು ಕೂಡ ಅಲ್ಲಿ ಅಬ್ಬಕ್ಕ ಪಾತ್ರ ಆಗಲ್ಲ, ಇನ್ಯಾರೋ ಆಗುವ ರೀತಿ ಆಗುವ ಥರ. ಎನಿವೇ ಇಟ್ ವಾಸ್ ಅ ಲೈಟರ್ ಇದರಲ್ಲಿ. ಸೊ ಅಂತಹ ಹೀರೋ ವರ್ಷಿಪ್ಪನ್ನು ನನಗೆ ಖುಷಿ ಆಯಿತು. ನೀವು ಆ್ಯಕ್ಚುಲಿ ವಿಲನ್ನು, ಅಮೇರಿಕಾ ಇಸ್ ವಿಲನ್ ನಾವು, ನಾಟ್ ಅಮೇರಿಕನ್ ಪೀಪಲ್, ಅಮೇರಿಕನ್ ಆಡಳಿತ ಮಾಡೋ ಅಂತ ಅಡ್ಮಿನಿಸ್ಟ್ರೇಷನ್ ಅಂತ. ಸೊ ಜಗತ್ತೇ ಒಂದು ರೀತಿ ಅದನ್ನು ಆ ಥರದಲ್ಲಿ ಪರಿಭಾವಿಸಿ ಬಿಡುವಂತಹ ಸಂದರ್ಭ ಅಂತ. ಸೊ ಆ ಥರದಲ್ಲಿ ಈಗ ಈ ಯುದ್ಧದ ಇಂಪ್ಯಾಕ್ಟು ಒಂದು ಕಡೆ ಆದರೆ, ಅಥವಾ ಅದು ನಮ್ಮ ದೇಶದ ರಾಜಕಾರಣಕ್ಕೂ ಕೂಡ ಹೆಂಗೆ ಬೆಸ್ಕೊಂಡಿದೆ ಅಂತ ಅನ್ನೋದನ್ನು ನೀವು ಮಾತಾಡ್ತಾ ಇದ್ರಿ. ಯುದ್ಧ, ದುರಾಕ್ರಮಣ ಇವುಗಳನ್ನು ನಾವು ಮಾತಾಡುವಾಗ ನೀವು ಅಫ್ಕೋರ್ಸ್ ನಿಮ್ಮ ವೃತ್ತಿಯ ಭಾಗವಾಗಿ ಅಥವಾ ನೀವು ಕೆಲಸ ಮಾಡುವ ರಂಗದ ಭಾಗವಾಗಿ ನೀವು ಆ ಹೀರೋ ವರ್ಷಿಪ್ಪನ್ನು ತಗೊಂಡು ಬಂದ್ರಿ. ರಿಯಲಿ ಐ ಅಪ್ರಿಷಿಯೇಟ್ ಇಟ್. ಅಂದರೆ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಅದಕ್ಕೆ ಪ್ರತಿಯೊಂದನ್ನು ಜೋಡಿಸ್ಕೊಳ್ಳೋದಿದೆಯಲ್ಲ, ಮತ್ತು ಜೋಡಿಸ್ಕೊಳ್ಳುತ್ತೆ. ಅದು ಯಾವುದೂ ಕೂಡ ಒಂದರಿಂದ ಮತ್ತೊಂದು ಅತೀತ ಅಲ್ಲ ಅಂತ ಅನ್ನೋದು. ಸೊ ಹಾಗೆ ಸಿನಿಮಾಗಳಲ್ಲಿ ಹೀರೋಗಳಿರುವ ಹಾಗೆ ಇಲ್ಲೂ ಕೂಡ ದೋ ದೇ ಆರ್ ವಿಲನ್ಸ್ ಇನ್ ದೇರ್ ಅಡ್ಮಿನಿಸ್ಟ್ರೇಷನ್ ಆರ್ ಇನ್ ದೇರ್ ಆ್ಯಕ್ಷನ್. ಫಾರ್ ಎಕ್ಸಾಂಪಲ್ ಅಮೆರಿಕಾ ನೀವು ಹೇಳುವ ಹಾಗೆ. ಸೊ ಒಂದು ಜನ ಒಪ್ಪಿಬಿಡ್ತಾರೆ ಸಿನಿಮಾದಲ್ಲಿ ಹೀರೋನನ್ನು ಒಪ್ಪಿದ ಹಾಗೆ ಅಥವಾ ಆ ಪಾತ್ರವನ್ನು ಒಪ್ಪಿದ ಹಾಗೆ ಅಮೆರಿಕದಂತಹ
ಒಂದು ಧೂರ್ತತನವನ್ನು ಮಾಡೋದನ್ನು ಕೂಡ ಜಗತ್ತು ಒಪ್ಕೊಂಡ್ಬಿಟ್ಟಿದೆ ಅಂತ ಅನ್ನೋದನ್ನು ತುಂಬ ಚೆನ್ನಾಗಿ ಅಫ್ಕೋರ್ಸ್ ನಿಮ್ಮ ಪೋಸ್ಟ್ಗಳನ್ನು ನಾನು ನೋಡಿದ್ದೆ, ಆ ಥರದಲ್ಲಿ ನೀವು ಹಾಕಿರೋ ಅಂಥದ್ದು. ಸೊ ಅಲ್ಲಿಂದ ಬಂದರೆ ಇಲ್ಲಿ ನಮ್ಮ ದೇಶ ಒಂದು ಅಲಿಪ್ತ ನೀತಿಯನ್ನು ಪಾಲಿಸಬೇಕಾಗಿದ್ದು ಹೋಗ್ತಾ ಹೋಗ್ತಾ ಫಾರ್ ಬೆನಿಫಿಟ್ ಆಫ್ 1 or 2 ಇಂಡಿವಿಜುವಲ್ಸಿಗಾಗಿ ಇಡೀ ದೇಶದ ಜನರ ಹಿತವನ್ನು ಬಲಿ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವಿದ್ದೀವಿ ಅಂತ ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಈ ಥರದ ಒಂದು ಸಂದರ್ಭ ಇರುವಾಗ ಅದು ಅಡ್ಮಿನಿಸ್ಟ್ರೇಷನ್ ಅಥವಾ ಪೊಲಿಟಿಕಲ್ ಲೆವೆಲಲ್ಲಿ ಅವ್ರವ್ರ ಕಂಪಲ್ಸನ್ಸ್ ಇರ್ಬೋದು. ಆದರೆ ಓವರ್ ದಿ ಪೀರಿಯಡ್ ನಾವು ನೋಡ್ತಾ ನಮ್ಮ ಜುಡಿಷಿಯರಿ ಕೂಡ ಈಗ ಫಾರ್ ಎಕ್ಸಾಂಪಲ್ಲು ಹಾಗಲ್ಲ ಹೀಗಲ್ಲ ಅನ್ನುವ ಸಮಜಾಯಿಷಿಗಳು ಬರ್ತಾ ಇದ್ದಾವೆ. ನಮ್ಮ ಚೀಫ್ ಜಸ್ಟಿಸು ಜಿರಳೆಗಳು ಅಂತ ಯೂತ್ಸನ್ನು, ನಿರುದ್ಯೋಗ ಯುವಕರನ್ನು ಹೇಳಿದ್ದು. ಸೊ ಅದ್ರ ಬಗ್ಗೆ ಐ ಜಸ್ಟ್ ವಾಂಟ್ ಟು ಅತೀ ದೊಡ್ಡ ದುರಂತ ಅಂದರೆ ಕೊನೆಯ ಅಂದರೆ ಸಮಾಧಿಯಲ್ಲಿ ಇಡುವಂಥ ಕೊನೆಯ ಕಲ್ಲು ಇದು ಅಂತ ಅನ್ಸುತ್ತೆ. ಇಟ್ಟಾಯ್ತು ಇವ್ರಾಗಲೇ, ಒಂದು ತುಂಬ ಹಿಂದೆನೇ ಇಟ್ಟಾಯ್ತು, ಬಂದಾಗ್ಲಿಂದನೇ ಇಟ್ಟಾಯ್ತು. ಅಲ್ಲಲ್ಲಿ ಸಣ್ಣ ಸಣ್ಣದಾಗಿ ಬರ್ತಾಯಿತ್ತು. ಈಗ ಇನ್ನೂ ಓಪನ್ ಆಗಿ ಢಾಳಾಗೆಲ್ಲ ಕಾಣಿಸ್ತಾ ಇದೆ. ಜಸ್ಟ್ ಲೈಕ್ ಇವರು ಗಣೇಶ ಪೂಜೆ ಕರೆಸಿದ್ರಲ್ಲ ಇದಕ್ಕೆ ಮುಂಚಿನ ಚೀಫ್ ಜಸ್ಟಿಸು. ಅಂದರೆ ಎಷ್ಟು ಹೇಳಿದಾಗೆ ಎಷ್ಟು ಇವರಿಗೆಲ್ಲರಿಂದ ಪೊಲಿಟಿಕಲ್ ಆಗಿರಬೇಕು ಅವರು. ಜನಗಳಿಂದ ಮದುವೆಗಳಿಗೆ ಹೋಗಲ್ಲ ಜಡ್ಜಿಗಳು, ಅಲ್ಲಿ ಎಲ್ಲಿ ಯಾರು ನಮ್ಮನ್ನು ಫೇವರ್ ಕೇಳ್ತಾರೆ ಅನ್ನೋದಕ್ಕೋಸ್ಕರ. ಹಂಗಿದ್ದ ಜಡ್ಜ್ಗಳು ಇವತ್ತು ಪ್ರಧಾನಿಯನ್ನು ಅಷ್ಟು ಓಪನ್ ಆಗಿ ಮನೆಗೆ ಗಣೇಶನ ಪೂಜೆ ಕರೆಸ್ತೆ ಅಂತ. ಅಲ್ಲೂ ಧರ್ಮದ ಸೋಗು, ಧರ್ಮದ ಮುಸುಕಿನಲ್ಲಿ ಯಾವ ಧರ್ಮವನ್ನು ಬೇಕಾದ್ರೂ ಮಾಡೋದಕ್ಕೆ ಹೆಸದಂಥ ಜನ ಎಲ್ಲ ಕಡೆನೂ ಕೂತ್ಬಿಡ್ತಾ ಇತ್ತು, ಜುಡಿಷಿಯರಿಯನ್ನು ಸೇರಿಸಿ. ತುಂಬ ದೊಡ್ಡ ದುರಂತ, ಪ್ರಜಾಪ್ರಭುತ್ವಕ್ಕೆ ತುಂಬ ದೊಡ್ಡ ದುರಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಇವ್ರ ಕೈಗೆ ಸಿಕ್ಕಿದೆ. ಇನ್ನು ಜನ ಎಚ್ಚೆತ್ಕೊಳ್ಬೇಕು, ಎದ್ದೇಳಬೇಕು. ಅದನ್ನೂ ಸಮರ್ಥಿಸ್ಕೊಂಡು ಈಗಲೂ ಕೂತಿದ್ದಾರೆ. ನಿಮಗೆ ಉಳುಗಾಲ ಇಲ್ಲ, ಅಷ್ಟೇ ಜನಗಳಿಗೂ ಉಳುಗಾಲ ಇಲ್ಲ. ಅದು ಎಂತೆಂಥ ಅನ್ಯಾಯಗಳಾಗ್ತಾ ಇವೆ. ಎಲ್ಲ ರೇಪಿಸ್ಟ್ಗಳು ಬೇಲ್ ತೊಗೊಂಡು ಹೊರಗಡೆ ಆಚೆ ಸುತ್ತಾ ಇದ್ದಾರೆ. ಬುದ್ಧಿವಂತರೆಲ್ಲ ಸೋನಮ್ ವಾಂಗ್ಚುಕ್ ಉಮರ್ ಖಾಲಿದ್ ಅಂತವ್ರೆಲ್ಲ ಜೈಲಲ್ಲಿ ಕುಳಿತಾ ಇದ್ದಾರೆ. ಇನ್ನು ಭೀಮಾ ಕೋರೆಗಾವ್ನಲ್ಲಿ ಮತ್ತೆ ಕೇಸ್ ಶುರು ಮಾಡ್ತಾರಂತೆ, ಮತ್ತೇನೇ ಹೋಗಿದೆ ಅಂತೆ ಇವ್ರ ವಿರುದ್ಧ, ಆ್ಯಕ್ಟಿವಿಸ್ಟ್ ವಿರುದ್ಧ. ಎಷ್ಟು ಇದು ಸಾಕ್ಷಿಗಳು ಈಚೆ ಬಂದು ಸ್ಟ್ಯಾನ್ ಸ್ವಾಮಿಯ ಕಂಪ್ಯೂಟರ್ನಲ್ಲಿ ಹಾಕಿದ್ದಲ್ಲ ಫೇಕ್, ಇದು ಒಳಗಡೆ ಇಂಪ್ಲಾಂಟ್ ಮಾಡಿದ್ದಲ್ಲ, ಹ್ಯಾಕ್ ಮಾಡಿತ್ತು ಅಂತೆಲ್ಲ ಅವ್ರನ್ನಲ್ಲೇ ಸಾಯಿಸೇ ಬಿಟ್ರಲ್ಲ. ಸಾಯಿಬಾಬಾ 10 ವರ್ಷ ಅಪರಾಧಿನಿಲ್ಲ ಅಂತ ಈಚೆ ಬಿಟ್ಕೊಟ್ರೆ ಕೆಲವು ನಾರ್ಮಲೈಸ್ ಆಗಿ. ಮೋಸ್ಟ್ಲಿ ಅಮೆರಿಕದಿಂದಲೇ ಕಲ್ತಿರ್ಬೇಕಿದೆ ಅನ್ಸುತ್ತೆ ಇವರು ಈ ಥರದ ರಾಜಕೀಯನ. ಇದು ಎಲ್ಲ ಕಡೆ ಜಗತ್ತಿನಲ್ಲಿ ಎಲ್ಲ ಕಡೆನೂ ಆಗ್ತಾ ಇದೆ. ಧರ್ಮವನ್ನು ಉಪಯೋಗಿಸ್ಕೊಂಡು ರೈಟ್ ವಿಂಗ್ ಇದು ಆಡಳಿತ ಎಲ್ಲ ಕಡೆನೂ ಬರ್ತಾ ಇದೆ. ಇಟ್ಸ್ ವೆರಿ ಡೇಂಜರಸ್ ಫಾರ್ ದ ವರ್ಲ್ಡ್. ಜಗತ್ತಿನ ಎಲ್ಲ ಕಡೆ ಜನ ಎಚ್ಚೆತ್ಕೊಳ್ಬೇಕು ಅನ್ಸುತ್ತೆ. ಅಮೆರಿಕ ಥರನೇ ಅದೇ, ಮೊನ್ನೆ ಎಲ್ಲೋ ಮಾತಾಡ್ತಾ ಹೇಳ್ತಾ ಇದ್ದೆ, ಇದು ಸಹಜಗೊಳಿಸೋ ಕ್ರಿಯೆ ಯಾವಾಗಲಿಂದನೂ ನಡೆದಿದೆ ನಮ್ಮಲ್ಲಿ. ಭಾಷೆಯಿಂದ ನಡೆದಿದೆ, ಪದಗಳಿಂದ ನಡೆದಿದೆ. ಈಗ ಪರಾಕ್ರಮ ಅನ್ನೋ ಪದನ ಇಟ್ಕೊಂಡೇ ಹೇಳ್ತಾ ಇದ್ದೆ ನಾನು. ಅದು ಪರರ ಮೇಲಿನ ಆಕ್ರಮಣ, ಪರಾಕ್ರಮ. ಹೆಂಗೆ ಪರರ ಮೇಲೆ ಆಕ್ರಮ ನಿಮಗೆ ಪರಾಕ್ರಮ ಆದ ನಾವು ಹಿಂಗೆ ಕೈ ಎತ್ತಿದ್ರೆ ಪರಾಕ್ರಮಿ ಅಂತ ಅಂದ್ಬಿಟ್ಟು ಹೇಳಿ. ಪರಾಕ್ರಮಿ ಅಂದರೆ ನೀನು ವಿಲನ್ನು. ಪರರ ಮೇಲೆ ಏನು ಅವಶ್ಯಕತೆ ಇಲ್ಲದೆ, ಏನು ಕಾರಣಗಳಿಲ್ಲದೆ ಆಗ ಆಕ್ರಮಣ ಮಾಡಿದ್ರೆ ನೀನು ವಿಲನ್ ಆಗ್ತೀಯ. ಬಟ್ ಅದನ್ನು ನಾವು ಪರಾಕ್ರಮಿ ಅಂತ ಕೊಂಡಾಡ್ತಾ ಇದ್ದೀವಿ. ಸೊ ನಾರ್ಮಲೈಸೇಷನ್ ನಮ್ಮಲ್ಲಿ ಹೆಂಗೆ ಅದೊಂದು ನ್ಯಾರೇಟಿವ್ ಬಿಲ್ಡ್ ಮಾಡಿದ್ರೆ ಹಿಂದೆ ನಾರ್ಮಲೈಸ್ ಮಾಡಿಬಿಟ್ಬಿಟ್ಟಿದ್ವಿ. ಹಾಗಾಗಿ ಎಷ್ಟೋ ಕಡೆ ಅದ್ರ ಜೊತೆಗೆ ಉಪೇಂದ್ರ ಅವ್ರು ಮಾತಾಡಿದ್ದು, ಗಾದೆ ಮಾತಾಡಿದ್ದು ಎಷ್ಟು ದೊಡ್ಡ ವಿಷಯ ಆಯಿತು. ಅವರು ಇಮಿಡಿಯೇಟಾಗಿ ಕ್ಷಮಾಪಣೆ ಕೇಳಿತು. ಅವ್ರ ಉದ್ದೇಶ ಅದಾಗಲಿಲ್ಲ. ಅದನ್ನು ನಾವು ಕ್ಷಮಾಪಣೆಯನ್ನು ಒಪ್ಕೊಳ್ಳೇಬೇಕಾಗುತ್ತೆ, ಸುಮ್ಮನೆ ಅವ್ರನ್ನ ಟಾರ್ಗೆಟ್ ಮಾಡೋದಲ್ಲ. ಬಟ್ ನಾವು ಟಾರ್ಗೆಟ್ ಮಾಡಬೇಕಾಗಿತ್ತು ಸಮಾಜ. ಈಗ ನಮ್ಮಲ್ಲಿ ಎಷ್ಟೋ ಗಾದೆಗಳಿವೆ. ಆ ಗಾದೆನೇ ಇಟ್ಕೊಂಡ್ರೆ ನಿಮಗೆ ಒಂದು ಪರ್ಟಿಕ್ಯುಲರ್ ಪಂಗಡವನ್ನು ಟಾರ್ಗೆಟ್ ಮಾಡುವಂಥ ಗಾದೆ. ಅದು ಗಾದೆ ಹೆಂಗೆ ಆಗೋಯ್ತು, ಗಾದೆ ಜನಪದದಲ್ಲಿ ಬರುವಂಥದ್ದು. ಸೊ ಜನಪದದಲ್ಲಿ ಅಷ್ಟು ಸಹಜಗೊಳಿಸಿದಂಥ ಇದು ಒಂದು ಕಮಿಟಿ ಮೇಲಿನ ಟಾರ್ಗೆಟ್ ಅಥವಾ ಒಂದು ಕಮಿಟಿಯನ್ನು ನಿಂದಿಸುವಂಥ ಪದ. ಇವತ್ತು ಎಷ್ಟೋ ಕಮಿಟಿಯನ್ನು ನಿಲ್ಲಿಸುವಂಥ ಪದಗಳು ಬೈಬಲ್ಗಳು. ನಮಗೆ ಗೊತ್ತಿಲ್ಲದಂಗೆ ಅದು ಬಂದ್ಬಿಡುತ್ತೆ. ನಾನು ಅದನ್ನು ಹೇಳ್ತಾ ಇರ್ತೀನಿ, ಅದು ಅರಿವೇ ಗುರು. ಹಾಗಾಗಿ ಒಂದ್ಸಲ ಬಂದ್ರೂ ಅದು ಸಮಾಜ ನಾರ್ಮಲೈಸ್ ಮಾಡಿಬಿಟ್ಟು ಹಾಗಾಗಿ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ನನಗದು ತಪ್ಪು ಅಂತ ಗೊತ್ತಾದರೆ ಯಾವತ್ತೋ ಒಂದು ದಿವಸ ನಿಲ್ಲಿಸ್ತೀನಿ ನಾನು, ನಿಧಾನಕ್ಕೆ ಕಾನ್ಷಿಯಸ್ ನಿಲ್ಲಿಸ್ತಾ ಬರ್ತೀನಿ ಅಂತ ಅನ್ಸುತ್ತೆ. ಬಟ್ ಅದೇ ಹಾಗೆ ಈ ಅಮೇರಿಕಾ ಯುದ್ಧ ಎಲ್ಲವೂ ನಾರ್ಮಲೈಸ್ ಆಗಿಬಿಡುತ್ತೆ. ಯುದ್ಧ ಪರಾಕ್ರಮದ ಭಾಗ ಆಗೋಗಿದೆ. ಯುದ್ಧ ಮಾಡೋದು ಯಾರ ಮೇಲೆ ಆಗಿರಲಿ, ಯುದ್ಧ ಈಗಿನ ಜಗತ್ತಿನಲ್ಲಿ ಉತ್ತರನೇ ಅಲ್ಲ, ಯಾವ ಸಮಸ್ಯೆಗೂ ಉತ್ತರನೇ ಇಲ್ಲ. ಆದರೂ ಏನಂದರೆ ನಿಮಗೆ ಜನಗಳನ್ನ ಮೆಚ್ಚಿಸಬೇಕು, ಓಟ್ ಗಿಟ್ಟಿಸ್ಬೇಕು ಅಂದರೆ ಸಲೀಸಲ್ಲ ಯುದ್ಧ ಮಾಡಿಬಿಟ್ರೆ. ಪಾಕಿಸ್ತಾನದಲ್ಲಿ ನಾವು ಯುದ್ಧ ಮಾಡಿಬಿಟ್ರೆ ನಾವು ಗೆದ್ದುಬಿಡ್ತೀವಿ. ಅಂದರೆ ಓಟ್ಗೆ ಗಿಟ್ಟಿಸ್ಕೊಂಡ್ಬಿಡ್ತೀವಿ. ಅಲ್ಲಿ ಎಷ್ಟು ಲಾಸ್ ಆಯಿತು ಅದ್ರ ಬಗ್ಗೆ ಬಾಯ್ ಬಿಡಲ್ಲ. ಎಷ್ಟು ರಫೇಲ್ಗಳು ಹೋಯ್ತು ಇನ್ನೂ ಬಾಯ್ ಬಿಟ್ಟಿಲ್ಲ. ಯಾಕೆ ಹಸಿ ಕ್ರೇಸಿ? ಯಾಕೆಂದರೆ ಇವ್ರ ವೀಕ್ನೆಸ್ ಗೊತ್ತಾಗತ್ತೆ.
ಇವರ ಫೇಲ್ಯೂರ್ ಗೊತ್ತಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ ಗೊತ್ತಾಗುತ್ತೆ. ಯಾಕೆ ಡಿಫೆನ್ಸ್ನಲ್ಲಿ ರಿಸರ್ಚ್ ಆಗ್ತಾ ಇಲ್ಲ, ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ, ಡಿಫೆನ್ಸ್ ರಿಸರ್ಚ್ ದುಡ್ಡೇ ಹೋಗ್ಕೊಡ್ತಾ ಇಲ್ವಂತೆ. ಡಿಫೆನ್ಸ್ ರಿಸರ್ಚ್ಗೆ ದುಡ್ಡು ಕೊಡ್ತಾ ಇಲ್ಲ ಅಂದರೆ ಇವ್ರು ಯಾವ ದೇಶದ ಬಗ್ಗೆ ಕಾಳಜಿ ಇದೆ ಇವರಿಗೆ? ಚೀನಾ ಆಕ್ರಮಣ ಮಾಡುತ್ತೆ, ಬಾಯಿ ಮಾತಾಡೋಲ್ಲ, ಕೊಯ್ ನೈಯ ಅಂದರ್ ಅಂತ ಹೇಳ್ಬಿಡ್ತಾರೆ ಆರಾಮಾಗಿ. ಅಲ್ಲಿ ಹೋಗಿ ಮತ್ತೆ ಚೀನಾ ಕಾಲಿಗೆ ಬಿದ್ದಿರ್ತಾರೆ. ಈ ಕಡೆ ಅಮೆರಿಕ ಬೈದ್ರೆ ಚೀನಾ ಹತ್ರ ಕಾಲಿಗೆ ಬೀಳ್ತಾರೆ, ಚೀನಾ ಬೈದ್ರೆ ಅಮೆರಿಕ ಕಾಲಿಗೆ ಬೀಳ್ತಾರೆ. ಯಾವ ಘನತೆಯನ್ನು ಉಳಿಸ್ಕೊಂಡಿಲ್ಲ. ವಿಶ್ವಗುರು ಎಲ್ಲ ಎಲ್ಲೋ ಹೋಯ್ತು, ನಾವು ವಿಶ್ವ ಗುಲಾಮ ಆಗಿದ್ದೀವಿ, ಈಗ ಆ ಲೆವೆಲ್ಗೆ ಬಂದಿದ್ದೀವಿ. ಇದಕ್ಕೆ ಅದೇ ಪೊಲಿಟಿಕಲ್ ಲೀಡರ್ಶಿಪ್ನ ಸಮಸ್ಯೆನೇ ದೊಡ್ಡ ಕಾರಣ. ಒಬ್ಬ ಅವರು ಯಾವ ಪೊಸಿಷನ್ ಇದ್ದಾರೆ ಅಂತ ಗೊತ್ತಿಲ್ಲ, ಏರ್ಫೋರ್ಸ್ನ ಒಬ್ಬ ಇವರು ಆಫೀಸರ್ ಹೊರಗಡೆ ಎಲ್ಲ ಮಾತಾಡ್ತಾ ಅದು ಹೇಳಿದ್ರಲ್ಲ, ರಫೇಲ್ ಕಡೆ ಮೊದಲು ಹೋಯ್ತು ನಮ್ಮದು, ಇಟ್ ವಾಸ್ ಬಿಕಾಸ್ ದ ಪೊಲಿಟಿಕಲ್ ಇದು ಇಂಡಿಸಿಷನ್ನೆಸ್ ಅಂತ. ಜುಡಿಷಿಯರಿ ಬಗ್ಗೆನೂ ಹೇಳ್ತಾ, ಜುಡಿಷಿಯರಿ ಯಾವಾಗ ಇವರು ಎಲೆಕ್ಷನ್ ಕಮಿಷನ್ನಲ್ಲಿ ಇದ್ದ ಅವರು ಇವರು ಕೂಡ ಒಬ್ಬ ಎಲೆಕ್ಟಿಂಗ್ ಮೆಂಬರ್ ಆಗಿರಬೇಕು ಒಂದು 3 ಜನದಲ್ಲಿ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಒಬ್ಬ ಪ್ರೈಮ್ ಮಿನಿಸ್ಟರ್, ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್ ಈಕ್ವಲ್ ಆಗಿದ್ರು. ಯಾವಾಗ ಅದನ್ನು ಕಿತ್ತಾಕಿದ್ರು ಆವಾಗಲೇ ಜುಡಿಷಿಯರಿನ ಪವರ್ ಏನು ಅಂತ ನಮ್ಗೆ ಗೊತ್ತಾಯಿತು. ಏನು ಬೇಕಾದ್ರೆ ಅಮೆಂಡ್ಮೆಂಟ್ ಮಾಡಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ತಂತಾಗೆ ಬಹುಮತ ಇದೆ, ತಿದ್ದಿ ಅವ್ರನ್ನ ಆಚೆ ಬಿಸಾಕ್ತಾರೆ. ಅದಲ್ಲದೆ ಎಷ್ಟು ಜಜ್ಮೆಂಟ್ಗಳು, ಉಮರ್ ಖಾಲಿದ್ನಿಂದ ಹಿಡಿದು ಕಾರಣನೇ ಇಲ್ಲ ಉಮರ್ ಖಾಲಿದ್ನ ಜೈಲಿಗೆ ಇಡೋದಕ್ಕೆ, ಕಾರಣನೇ ಇಲ್ಲ, ಇವತ್ತಿಗೂ ಕಾರಣ ಇಲ್ಲ. ಕೋರ್ಟ್ ಹಿಯರಿಂಗೇ ಬರೋದಿಲ್ಲ, ಮಾಡೋದೇ ಇಲ್ಲ, ಅವರು ಇಟ್ಕೊಂಡು ಕೂತಿದ್ದಾರೆ. ಏನು ಸಾಧನೆ ಆಗ್ತಾ ಇದೆ ಅಥವಾ ನ್ಯಾಯ ಎಲ್ಲಿದೆ? ಈಗ ಸೋನಮ್ ವಾಂಗ್ಚುಕ್ನ ಅರೆಸ್ಟ್ ಮಾಡಿದ್ರು, ಕೋರ್ಟ್ ಜಡ್ಜ್ಮೆಂಟ್ ಬರೋ ತನಕನೂ ಕಾಯಲಿಲ್ಲ, ಬಿಟ್ಬಿಟ್ರು ಈಚೆಗೆ. ಅಂದರೆ ಏನು ಉದ್ದೇಶ ಆಗಿತ್ತು? ಇದನ್ನು ಪ್ರಶ್ನೆ ಮಾಡೋರು ಯಾರು? ಇದು ಕ್ರೈಮ್ ಅಲ್ವಾ? ಈಗ ಒಬ್ಬ ಭಾರತದ ಪ್ರಜೆಯನ್ನು ಕಾರಣವೇ ಇಲ್ಲದೆ ಜೈಲಿಗೆ ಹಾಕ್ತೀರಾ ಅಂತಂದರೆ ಅದು ಕ್ರೈಮ್ ತಾನೆ. ನೀವು ಅಧಿಕಾರದ ದುರ್ಬಳಕೆ ಜೊತೆಗೆ ಕ್ರೈಮ್ ಕೂಡ. ಸೊ ಪ್ರಜಾಪ್ರಭುತ್ವ ಇದು. ಆ ಮನುಷ್ಯನು ಇವರು ಯಾರು ಬೇರೆ ಬೇರೆ ಅಲ್ಲ. ಜೊತೆ ಇವರು ಆ ಮನುಷ್ಯನಿಂದ ತುಂಬ ದೊಡ್ಡದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ದೇಶಕ್ಕೆ, ದೇಶದ ಹೆಸರನ್ನ ತುಂಬ ಎತ್ತಕೊಂಡು ಹೋಗಿದ್ದಾರೆ ಸೋನಮ್ ವಾಂಗ್ಚುಕ್ ಅಂಥವ್ರನ್ನ ತಗೊಂಡೋಗಿ ಅದು ದೇಶದ್ರೋಹದ ಕಾನೂನ. ಇವರೆಲ್ಲರೂ ಮಾಡ್ತಾರೆ ಆ್ಯಕ್ಚುಲಾಗಿ ದೇಶದ್ರೋಹ. ದೇಶ ಅಂದರೆ ಏನು? ಜನ ತಾನೆ. ಇಟ್ಸ್ ನಾಟ್ ದ ಜಾಗ್ರಫಿ ಆಫ್ ದ ಬಾರ್ಡರ್ಸ್, ಇಟ್ಸ್ ದ ಪೀಪಲ್ ಆಫ್ ಇಂಡಿಯಾ. ಸೊ ಜನಗಳನ್ನೇ ಮರ್ಯಾದೆ ಕೊಡಲಿಲ್ಲ ಅಂತ ನೀವು ಯಾವ ದೇಶ ಪ್ರೇಮಿ ಇರುತ್ತಲ್ಲ, ಇವರೆಲ್ಲರೂ ದೇಶದ್ರೋಹನೇ ಮಾಡ್ತಾರೆ. ಸೊ ಅದೇನೆ, ಅಂದರೆ ಒಂದು ಪೊಲಿಟಿಕಲ್ ಲೆವೆಲಲ್ಲಿ ಅದಾದರೆ ಜುಡಿಷಿಯರಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮನ್ನು ಕೂಡ, ಅಂದರೆ ತುಂಬ ಆ ಪ್ರಾಬ್ಲಮಿನ ಕಾರಣವನ್ನು ಪಕ್ಕಕ್ಕೆ ಹಾಕಿ, ಬಟ್ ನೀವು ಅದನ್ನು ಮಾತಾಡ್ತಾ ನಮ್ಮ ಮಿಲಿಟ್ರಿ, ಡಿಫೆನ್ಸು ಇವುಗಳನ್ನ ಕೂಡ ಮಾತಾಡಿದ್ರಲ್ಲ. ಫೈನಲಿ ನೀವು ಆರ್ಮಿನಲ್ಲೂ ಕೂಡ ಒಂದು ಪರ್ಮನೆಂಟ್ ಎಂಪ್ಲಾಯ್ಮೆಂಟು ಅಥವಾ ಕಮಿಷನ್ಡ್ ಎಂಪ್ಲಾಯ್ಮೆಂಟ್ ಅಂತ ಮಾಡದೇನೆ ಅಗ್ನಿವೀರ, ಅಗ್ನಿಪಥ ಅಂತ ಏನೇನೋ ಮಾಡೋಕ್ಕೆ ಹೊರಟಿರೋದು. ಸೊ ಈ ಸರಳ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಳದೆ ಮಾತಾಡುವಂತಹ ಮನೋಭಾವ ಎಲ್ಲ ರಂಗಗಳಲ್ಲೂ ಕಾಣ್ತಾ ಇರೋಂಥ. ಬಟ್ ನೀವು ಪದೇ ಪದೇ ಮಾತಾಡುವಾಗ ಕ್ಯಾಪಿಟಲಿಸಮ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಫ್ಕೋರ್ಸ್ ಬಂಡವಾಳ ಈಸ್ ವೆರಿ ಮಚ್ ರಿಕ್ವೈರ್ಡ್. ಪ್ರಿಮಿಟಿವ್ ಸ್ಟೇಜಿಂದ ಈ ಸೊಸೈಟಿ ಬೆಳ್ಕೊಂಬಂದಿದ್ದನ್ನು ನಾವು ನೋಡ್ತಾ ಇದ್ದರೆ ಬಂಡವಾಳಶಾಹಿಯ ಬೆಳವಣಿಗೆಯ ಮೂಲಕವೇ ಪ್ರಪಂಚ ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ. ಬಟ್ ರಿಪೀಟೆಡ್ಲಿ ನೀವು ಬೇರೆ ಬೇರೆ ಕಡೆನೂ ಇದ್ರ ಬಗ್ಗೆ ಮಾತಾಡಿದ್ದು ನಾನು ಕೇಳಿದ್ದೀನಿ. ಸಿ ವಾಟ್ ಇಸ್ ದ ಆಲ್ಟರ್ನೇಟಿವ್ ಫಾರ್ ದಟ್? ಬೇಕಾದಷ್ಟಿದೆ. ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಅದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ. ನಾನು ಪೂರ್ತಿ ಕಮ್ಯುನಿಸಮ್ ಅಂತಲೇ ಹೇಳೋದು ಕೂಡ, ಯಾಕಂದರೆ ಕಮ್ಯುನಿಸಮ್ನ ವಿಲನೈಸ್ ಮಾಡಿಬಿಟ್ಬಿಟ್ಟಿದ್ವಿ ನಾವು ಮೂರ್ಖರ ಥರ. ಎಲ್ಲ ಕಡೆ ನಾನು ಮತ್ತೆ ಮತ್ತೆ ಹೇಳ್ತೀನಿ, ಕಮ್ಯುನಿಸಮ್ ಅದು ಕಮ್ಯುನಿಟಿ ಒಟ್ಟಿಗೆ ಬಾಳೋದೇ ಕಮ್ಯುನಿಸಮ್. ಕಮ್ಯುನಿಟಿಗೆ ಯಾವುದು ಒಳ್ಳೆಯದು ಅದೇ ಕಮ್ಯುನಿಸಮ್. ಇವತ್ತಿಗೆ ಅದೇ ಇವ್ರುಗಳೇ ಮಾಡಿರುವಂಥದ್ದು. ಇವ್ರು ಧರ್ಮದ ರಾಜಕಾರಣ ಸುಲಭ ಆಗಬೇಕು ಅಂದರೆ ಯಾರು ಇವ್ರ ವಿರುದ್ಧ ಮಾತಾಡ್ತಾರೋ ಇವರನ್ನು ಏನೋ ಒಂದು ವಿಷಯ ಇಟ್ಕೊಂಡು ಟಾರ್ಗೆಟ್ ಮಾಡಬೇಕಲ್ಲ. ಕಮ್ಯುನಿಸಮ್ ಅಂದರೆ ಕಮ್ಯುನಿಸ್ಟ್ ಏನು ಕಮ್ಯುನಿಸ್ಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಆದರೂ ವಿರೋಧಿಸಿ ನಾವು. ಇವ್ರ ದೇಶಕ್ಕೆ ವಿರೋಧ ಏನು ಅಂತಲೇ ಅರ್ಥ ಆಗಿಲ್ಲ ಅವರಿಗೆ. 2 ರಾಜ್ಯಗಳ ಕಮ್ಯುನಿಸ್ಟ್ ಸರ್ಕಾರಗಳು ಇತ್ತು ಸುಮಾರು ವರ್ಷದ ತನಕ, ನಮ್ಮಲ್ಲಿ ಬಂಗಾಳ ಮತ್ತು ಕೇರಳದಲ್ಲಿ ಮೊನ್ನೆ ತನಕ ಇತ್ತು. ಜೊತೆಗೆ ನಕ್ಸಲಿಸಮ್ ಅಂದರೆ ಇವರೇ ಪ್ರಧಾನಿನೇ ಕೂತ್ಕೊಂಡು ಹೇಳ್ತಾರೆ ಅರ್ಬನ್ ನಕ್ಸಲ್ ಅಂತ. ಸರಿ, ನಕ್ಸಲಿಸಮ್ ವಿರುದ್ಧ ಮಾತಾಡಬೇಕಾದ್ರೆ ನೀವು ಅದನ್ನು ಡಿಫೈನ್ ಮಾಡಿ ಮೊದಲು. ವ್ಯವಸ್ಥೆಯ ವಿರುದ್ಧ ಶಸ್ತ್ರಗಳನ್ನು ಹಿಡಿದಿದ್ದು ನಕ್ಸಲಿಸಮ್, ವ್ಯವಸ್ಥೆಯಲ್ಲಿ ಅನ್ಯಾಯಗಳ ವಿರುದ್ಧ. ಇವತ್ತಿಗೂ ನೀವು ತೆಲುಗು ಸಿನಿಮಾಗಳನ್ನ ಅಥವಾ ನಕ್ಸಲ್ ಏರಿಯಾಗಳಲ್ಲಿ ನಕ್ಸಲ್ ಮೂವ್ಮೆಂಟ್ ಎಲ್ಲೆಲ್ಲಿ ಜಾಸ್ತಿ ಇತ್ತು ಅಲ್ಲೆಲ್ಲ ಸಿನಿಮಾಗಳು ನೋಡಿ, ಸಿನಿಮಾಗಳಲ್ಲಿ ಅವರು ಹೀರೋಗಳಾಗಿ ವಿಜೃಂಭಿಸಿದ್ದಾರೆ. ಎಲ್ಲರೂ ವ್ಯವಸ್ಥೆಯಿಂದ ವಿರುದ್ಧ ಬಂದಿದ್ದವರು. ಅವರು ಶಸ್ತ್ರಗಳನ್ನು ಹಿಡಿಯೋದು ಅವ್ರ ದಾರಿಯಾಗಿತ್ತು. ಅದನ್ನು ಸರಿ ಅಂತ ನಾನು ಡೆಫಿನೆಟಾಗಿ ಹೇಳೋದಿಲ್ಲ. ಶಸ್ತ್ರಗಳನ್ನು ಹಿಡಿಯೋದು ಅಥವಾ ಹಿಂಸೆ ಯಾವುದಕ್ಕೂ ಸರಿ ದಾರಿ ಅಂತ ನನ್ನ ನಂಬಿಕೆ. ಆದರೂ ಸಹ ನೀವು ಇದನ್ನೇ ಹಿಂದೆ ತಗೊಂಡೋಗಿ ಸ್ವಾತಂತ್ರ್ಯ ಹೋರಾಟದ ಸಮಯಕ್ಕೆ ಹೋದರೆ ಸುಭಾಷ್ ಚಂದ್ರ ಬೋಸ್ ಶಸ್ತ್ರ ಹಿಡಿದ್ರು ಅಂದರೆ ಈ ಪ್ರಧಾನಿ ಪ್ರಕಾರ ಅವ್ರು ನಕ್ಸಲ್ಲ ಅಥವಾ ಬಿಲ್ಲನ್ನ ಹೇಳಕ್ಕೆ ಹೇಳಿ, ಅವ್ರನ್ನ ತಾಕತ್ತಿದ್ರು ಹೇಳಕ್ಕೆ ಹೇಳಿ. ಆದರೆ ಈಗಿರೋರೆಲ್ಲ ನಕ್ಸಲ್ಗಳು, ಅರ್ಬನ್ ನಕ್ಸಲ್ಗಳು ಬಾಯಿಗೆ ಬಂದಿದ್ದು ಹೇಳ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಇವ್ರ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರೆಲ್ಲರೂ ದೇಶದ್ರೋಹಿ ಅಂತ ಪ್ರೂವ್ ಮಾಡಿಬಿಡ್ಬೇಕಷ್ಟೇ. ಇವರು ದೇಶ ಪ್ರೇಮದ ಇವರ ಡೆಫಿನೇಷನ್ಗಳು ಧರ್ಮ ಎಲ್ಲ ತಂದು ಆಗಲೇ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತ ಹೇಳಿದೆ. ಕಮ್ಯುನಿಟಿ ಪಾರ್ಟಿಸಿಪೇಷನ್ ನನ್ನ ಮಟ್ಟಿಗೆ, ನಾನು ದೊಡ್ಡ ಎಕಾನಮಿಸ್ಟ್ ಏನಲ್ಲ,
ಬಟ್ ಅದೇ ನಮ್ಗೆ ಏನು ಅವಶ್ಯಕತೆ ಅಂತ ಹೋದರೆ, ಇವಾಗ ಇವರು ಮಿಸ್ಮ್ಯಾನೇಜ್ ಮಾಡ್ತಾ ಇರೋದು ಅಗ್ಯಾನ್ ಭಾರತದಂಥ ದೇಶ ಅಂತ ನಾವು ಇಟ್ಕೊಂಡ್ರೆ ಸಂಪತ್ತು ತುಂಬ ಇದೆ, ನೈಸರ್ಗಿಕ ಸಂಪನ್ಮೂಲಗಳು ಸಿಕ್ಕಾಪಟ್ಟೆ ಇದೆ, ಹಣದ ಕೊರತೆ ಕೂಡ ಇಲ್ಲ. ಹಣ ಸಮಸ್ಯೆ ಆಗ್ತಾ ಇದೆ ಈ ಕ್ಯಾಪಿಟಲಿಸ್ಟಿಕ್ ಎಕಾನಮಿಲಿ, ಕ್ಯಾಪಿಟಲಿಸ್ಟ್ಗಳ ಕಡೆ ಹೋಗಿ ಸೇರ್ತಾ ಇದೆ. ಅದನ್ನು ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಬಡವರು ಬಡವರಾಗೆ ಇದ್ದಾರೆ, ಯಾಕೆ ಅಂದರೆ ಅದು ಅವ್ರ ತಪ್ಪಿನಿಂದ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ನಾವು ಅವರಷ್ಟು ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ನಾವು ಹಿಂಗಿದ್ದೀವಿ ಅಂತ. ಹಂಗಿರಬೇಕಾಗಿಲ್ಲ ಆ್ಯಕ್ಚುಲಾಗಿ. ಈಗ ಸೋಷಿಯಲಿಸ್ಟ್ ಎಕಾನಮಿ ಅಂತ ಬಂದರೆ, ಅಥವಾ ಕಮ್ಯುನಿಸಮ್ ಅಂತ ಬಂದರೆ, ಅಥವಾ ಕಮ್ಯುನಿಟಿ ಲಿವಿಂಗ್ ಅಂತ ಬಂದರೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತ ಬಂತು ಅಂತಂದರೆ, ಎಲ್ಲದರಲ್ಲೂ ಆದಷ್ಟು ಹಂಚಿಕೆ ಆಗ್ಲಿಕ್ಕೆ ಸಾಧ್ಯ. ಆದರೆ ಸಂಪತ್ತಿನಲ್ಲಿ, ಸಂಪನ್ಮೂಲಗಳಲ್ಲಿ ಬೇಸಿಕಾಗಿ ಬರೀ ಆಹಾರ ಅಂತ ಇಟ್ಕೊಂಡ್ರೆ ಆಹಾರದ ಸರಿಯಾದ ಹಂಚಿಕೆನೇ ಆಗ್ತಾ ಇಲ್ಲ. ಎಲ್ಲಾಗ್ತಾ ಇದೆ? ನಾವು PDS ಅನ್ನೋದು ವಂಡರ್ಫುಲ್ ಸ್ಕೀಮ್, ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ. ಇವತ್ತಿಗೂ 5 kg ಫ್ರೈಡ್ ರೈಸ್ ಅಂತ ಕೊಡ್ತಾ ಇದ್ವಿ, 5 kg ಹೊಟ್ಟೆ ತುಂಬುತ್ತಾ. ಜೊತೆಗೆ ಅದೇನೇ ಪರಿಹಾರನ ಅದಕ್ಕೆ ಕರೆಕ್ಟಾಗಿ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಲ್ಲ ಇವರು. ಓಟ್ ಸಿಕ್ಕೋದಕ್ಕೆ ಅನ್ಬೇಕು ಅಷ್ಟು ಮಾಡಿಬಿಟ್ಕೊಡ್ತಾ ಇದ್ದಾರೆ. ಕರೆಕ್ಟಾಗಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆದರೆ, ಜೊತೆಗೆ ಸಂಪತ್ತಿನ ವಿಂಗಡಣೆಯಲ್ಲಿ ಕಮ್ಯುನಿಟಿ ಡಿಸಿಷನ್ಸ್ ಬಂತು ಅಂತಂದರೆ, ಬೇಸಿಕ್ ಕೆಲವೆಲ್ಲ ಈಗ ನ್ಯಾಷನಲೈಸ್ ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ಕಮ್ಯುನಿಟಿ ಲಿವಿಂಗ್. ಅಂದರೆ ಸಂಪನ್ಮೂಲಗಳ ಸಮನಾದ ಹಂಚಿಕೆ ಅಷ್ಟೇ ಅಲ್ವಾ. ಈಗ ಹೆಲ್ತ್ ನ್ಯಾಷನಲೈಸ್ ಮಾಡ್ಬೋದು, ಎಜುಕೇಷನ್ ನ್ಯಾಷನಲೈಸ್ ಮಾಡ್ಬೋದು, ಎಲ್ಲವನ್ನೂ ಮಾಡ್ತಾರೆ ಇವರು. ಎಲ್ಲನೂ ಫ್ರೀ ಕೊಡ್ತೀವಿ, ಅದಕ್ಕೆ ಫ್ರೀ ಕೊಡ್ತೀವಿ, ಇದಕ್ಕೆ ಫ್ರೀ ಕೊಡ್ತೀವಿ, ಉಂಗುರ ಕೊಡ್ತೀವಿ, ಲ್ಯಾಪ್ಟಾಪ್ ಕೊಡ್ತೀವಿ, ಸೈಕಲ್ ಕೊಡ್ತೀವಿ, ಲೋನ್ ಹಾಕ್ಕೊಡ್ತೀವಿ, ಕಾರ್ ಕೊಡ್ತೀವಿ, ಎಲ್ಲನೂ ಹೇಳ್ತಾ ಇದ್ದಾರೆ. ಇದನ್ನೊಂದನ್ನು ಮಾಡ್ತಾ ಇಲ್ಲ. ಈಗ ರೈತರಿಗೆ MSP ಕೊಡೋದು ಅಗೇನ್ ಅವರ ಹಕ್ಕಿನ ಹಣವನ್ನು ಅವರು ಕೊಡೋದಷ್ಟೇ. ಅದರಲ್ಲೂ ಒಂದು ಸಮಾನ ಹಂಚಿಕೆ, ಎಲ್ಲರಿಗೂ ಸಮಾನವಾಗಿ ಹಂಚಲಿಕ್ಕೆ ಸಾಧ್ಯ ಆದರೆ ಎಲ್ಲ ರೈತರು ಒಂದು ಲೆವೆಲ್ಗೆ ಸಮಾನವಾಗಿ ಬದಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು, ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಷ್ಟು ವರ್ಷ ಬೇಕಾಯಿತು ನಮಗೆ, ಇನ್ನೂ ಆಗಿಲ್ಲ. ಈ ಥರದ ಕೆಲವು ಬೇಸಿಕ್ ಚೇಂಜಸ್. ಡೆಮಾಕ್ರಸಿ ಐ ಥಿಂಕ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ನಿಂಗ್ ಅಂತ ನನಗೆ ಅನ್ಸುತ್ತೆ. ಎಲ್ಲೇ ಇಷ್ಟು ವರ್ಷಗಳ ಪ್ರಪಂಚದ ಇತಿಹಾಸ ತೆಗೆದು ನೋಡಿದ್ರೆ ಇದೇ ದಿ ಬೆಸ್ಟ್ ಅಂತ ಅನ್ಸುತ್ತೆ. ಬಟ್ ಅದರೊಳಗಡೆ ಒಂದಷ್ಟು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನಗಳ ಪಾರ್ಟಿಸಿಪೇಷನ್ ಇಲ್ಲ. ಈಗ ಬರೀ ಆಯ್ಕೆ ಮಾಡಿ ಓಟ್ ಹೊತ್ತೋದಕ್ಕೆ ಮಾತ್ರ ಇದ್ದೀವಿ. ಮೊನ್ನೆ ವರುಣ್ ಗ್ರೋವರ್ ಅಂತ ಅಂದ್ಕೊಂಬಿಡಿ, ತುಂಬ ಚೆನ್ನಾಗಿರ್ತಾ ಇತ್ತು. ಎಲ್ಲದಕ್ಕೂ ನಾವೇ ಜವಾಬ್ದಾರಿ. ಈಗ ನಾವೇ ಇದು ಏನದು ಅಡುಗೆ ಎಣ್ಣೆನೂ ನಾವೇ ಕಡಿಮೆ ಯೂಸ್ ಮಾಡಬೇಕು. ಈಗ ಪೆಟ್ರೋಲ್ನೂ ನಾವೇ ಕಡಿಮೆ, ಎಲ್ಲನೂ ನಾವೇ ಮಾಡಬೇಕು. ಓಟ್ ಮಾಡೋದ್ಬೇಕಾದ್ರೆ ಅವ್ರು ಮಾಡ್ಕೊತಾರೆ ಅಂತ. ಓಟ್ ಮಾತ್ರ ಇವಾಗ ಅವ್ರು ಮಾಡ್ಕೊತಾ ಇದ್ದಾರೆ. SIR ಬೇರೆ ಅವ್ರ ಕೈಯಲ್ಲಿದೆ, ಎಲೆಕ್ಷನ್ ಕಮಿಷನ್ ಅವ್ರ ಕೈಯಲ್ಲಿದೆ, ಕೋರ್ಟ್ಗಳು ಅವ್ರ ಕೈಯಲ್ಲಿದೆ, ಎಲ್ಲ ED CBI ಎಲ್ಲವೂ ಅವ್ರ ಕೈಯಲ್ಲಿದೆ. ಸೊ ಪಬ್ಲಿಕ್ ಪಾರ್ಟಿಸಿಪೇಷನ್ ಬಂದರೆ ಎಲ್ಲ ನಿರ್ಧಾರ ತಗೊಳ್ಳುವಂಥ ಹಂತದಿಂದ ಹಿಡಿದು ಸಂಪನ್ಮೂಲಗಳನ್ನು ಹಂಚುವವರೆಗೆ ಅಟ್ಲೀಸ್ಟ್ ಇವೆರಡನ್ನ ಮಾಡಿದ್ರು, ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಇವೆರಡನ್ನ ಸಮಾನವಾಗಿ ಹಂಚಿಬಿಟ್ರು, ನಮ್ಗೆ ಎಷ್ಟೋ ಕಡೆ ಕರಪ್ಷನ್ನೇ ನಿಂತು ಹೋಗುತ್ತೆ ಅನ್ಸುತ್ತೆ. ಯಾಕೆ? ಬೇಸಿಕ್ ನೆಸೆಸಿಟಿನೇ ಜನಗಳಿಗೆ ಅದು. ನಾವು ದುಡ್ಡನ್ನು ಕೂಡಿಡೋದೇ ಅದಕ್ಕೋಸ್ಕರನೇ ಎಲ್ಲವೂ. ಅಂದರೆ ನೀವು ಕರಪ್ಷನ್ ಎಲ್ಲಿದೆ ಅಂತ ತಿಳ್ಕೊಂಡೋದ್ರೆ, ಕರಪ್ಷನ್ ಯಾಕಾಗುತ್ತೆ ಅಂದರೆ ಹಾಗೆ ಸಾಲದು ಅನ್ನೋದಕ್ಕೆ ಒಂದು, ಅತಿ ಆಸೆಗೆ ಅದನ್ನೇನು ಮಾಡೋದಕ್ಕಾಗಲ್ಲ. ಹಾಗೆ ಆ ರಿಚ್ ಪೂರ್ ಡಿವೈಡ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಬಂದ್ರೆ ಅತಿ ಆಸೆನೂ ಕಡಿಮೆ ಆಗುತ್ತೆ. ಮುಂಚೆ ಎಲ್ಲ ಇರಲಿಲ್ಲ ಅಷ್ಟು. ಮುಂಚೆ ಕೆಲಸಗಳಂತಿದ್ದಿದೆ, ನಮ್ಮ ಅಪ್ಪ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾಗ ಒಂದು ಗೌರ್ಮೆಂಟ್ ಕೆಲಸ, ಇಲ್ಲ ಫ್ಯಾಕ್ಟ್ರಿ ಕೆಲಸ. ಫ್ಯಾಕ್ಟ್ರಿಗಳು ಯಾವುದು? ಎಲ್ಲ ಪಬ್ಲಿಕ್ ಸೆಕ್ಟರ್ ಫ್ಯಾಕ್ಟ್ರಿಗಳಿತ್ತು. ಸೊ ಎರಡು ಮಾಡ್ತಾರೆ, ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡ್ತಾ ಇದ್ರು, ನೆಮ್ಮದಿಯಾಗಿ ಮನೇಲಿ ಇರ್ತಾ ಇದ್ರು. ನಮ್ಮಪ್ಪ ಎಲ್ಲ ಸ್ವಲ್ಪ ಕಾಟನೇ ಆಗ್ತಾ ಇತ್ತು, ಅದು ತುಂಬ ಜಾಸ್ತಿ ಹೊತ್ತು ಮನೇಲಿ ಇರ್ತಾ ಇದ್ರು. ನಾವು ಯಾಕಪ್ಪ ಆಚೆಗೆ ಹೋಗಲ್ಲ. ಸೊ ತುಂಬ ಸ್ಟ್ರಿಕ್ಟ್ ಆಗಿರೋರು ಕಡೆ ಅಟ್ಲೀಸ್ಟ್ ಚೆನ್ನಾಗಿರೋ ಅಪ್ಪಂದಿರೋ ಅಂದರೆ ಮಕ್ಳ ಜೊತೆ ಹೆಂಡತಿ ಜೊತೆ ಚೆನ್ನಾಗಿರುವಂಥ ಅಪ್ಪಂದಿರಾದರೆ ನೆಮ್ಮದಿಯಾಗಿ ಅವರು ಬದುಕಬಹುದಾಗಿದೆ. ಈಗ ಬದುಕೋಕ್ಕೂ ಟೈಮ್ ಇಲ್ಲ, ದುಡಿಬೇಕು. ಯಾಕೆ ಅಂತಂದ್ರೆ ನಾವು ಕಡಿಮೆ ದುಡಿತಾ ಇದೀವಿ, ಹಾಗಾಗಿ ನಾವು ಮುಂದುವರಿತಾ ಇಲ್ಲ ಅನ್ನೋ ಲೆವೆಲ್ಗೆ ನಮ್ಮನ್ನು ಒಪ್ಪಿಸ್ಬಿಟ್ಟಿದ್ದಾರೆ ಅವರು. ಅವ್ರು ಯಾರು ಕಾರ್ಪೊರೇಟ್ಗಳು ಯಾರು ಕಡಿಮೆ ಅಂದರೆ ಹೆಚ್ಚಿಗೆ ದುಡಿತಾ ಇದ್ದಾರೆ ನಮಗೆ ಅಂತ ಸುಮ್ಮನೆ ನಾರಾಯಣ ಮೂರ್ತಿ ಹೇಳ್ಬೋದು. ಬಟ್ ಅವ್ರು ಹೇಳ್ತಾರೆ ನಾವು ನಂಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಂಬ್ಕೊಳ್ಳಬಾರ್ದು, ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ಸೊ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಟ್ ಆಲ್ ಲೆವೆಲ್ಸ್ ಆ್ಯಂಡ್ ಸಾಧ್ಯವಾದಷ್ಟು ಮಟ್ಟಿಗೆ ರಿಸೋರ್ಸಸ್ನ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತಲ್ಲ, ಒಂದು ನ್ಯಾಯಯುತ ಡಿಸ್ಟ್ರಿಬ್ಯೂಷನ್ ಅಷ್ಟೇ ತಾನೇ ಆಗ್ತಾರೆ. ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಯಿತು ಇಟ್ಕೊಳ್ಳಿ, ಶ್ರೀಮಂತರು ತುಂಬ ಅವನು ಶ್ರಮ ಪಟ್ಟಿದ್ದಾನೆ, ಅದೊಂದು ಕ್ವೆಶನ್ ಬರುತ್ತೆ. ನನಗೆ ಯೋಗ್ಯತೆ ಜಾಸ್ತಿ ಇದೆ, ನಾನು ಹೆಚ್ಚಿಗೆ ಶ್ರಮ ಪಡ್ತೀನಿ, ನನಗೆ ಹೆಚ್ಚಿಗೆ ಸೇರಿಸೋ ಅಧಿಕಾರ ಇಲ್ವಾ ಅಂತ ಅಂದ್ಬಿಟ್ಟು ಇದೆ ಜೊತೆಗೆ. ಬಟ್ ತುಂಬ ನಿಯಮಿತವಾದದ್ದಲ್ಲದೆ ತುಂಬ ಹೆಚ್ಚಿಗೆ ಸೇರಿಸ್ಕೊಂಡಂಥವ್ರು ಅವ್ರಿಗೆ ಎಷ್ಟು ಮಾಡೋಕ್ಕಲ್ಲ, ಅವ್ರಿಗೆ ಏನಕ್ಕೆ ಬೇಕು ಅಷ್ಟೊಂದು ಅಂತ. ಅದೇ ಅಲ್ಲೇನೆ ಸಮಾನತೆ ಮತ್ತು ಸಮತೆ ಅಂತ ನಾವು ಬಹುತೇಕ ಯೂಸ್ ಮಾಡ್ತಾ ಇರ್ತೀವಿ. ನೀವು ತುಂಬ ಒಳ್ಳೆ ಪಾಯಿಂಟನ್ನು ರೈಸ್ ಮಾಡಿದ್ರಿ. ಸೊ ನಂಗೆ ಅದನ್ನು ಒಂಚೂರು ಮುಂದುವರಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಸಾರ್ವಜನಿಕ ಅಂದರೆ ಒಂದು ಕಾಲದಲ್ಲಿ ಸಾರ್ವಜನಿಕ ಉದ್ದಿಮೆಗಳಿದ್ವು ಮತ್ತು ಸರ್ಕಾರಿ ಉದ್ದಿಮೆಗಳಿದ್ವು ಅಂತ. ಬಹುಶಃ ಇವತ್ತಿನ ಈ ಆರ್ಥಿಕ ಬಿಕ್ಕಟ್ಟು ಅಂತನ್ನೋದು ಯಾರಿದ್ದು ಆಕ್ರಮಣಕೋರತನ ಮತ್ತು ದಾಹ, ಸಾಮ್ರಾಜ್ಯವನ್ನು ವಿಸ್ತರಿಸುವ ದಾಹ, ನಾವು ಅದನ್ನು ಸಾಮ್ರಾಜ್ಯಶಾಹಿ ಅಂತ ಕರಿತೀವಿ. ಆ ದಾಹದ ಕಾರಣಕ್ಕಾಗಿ ಇವತ್ತು ನಡೆದಂತಹ ಈ ಘಟನೆಗಳಲ್ಲಿ ವಿಶ್ವದ ಬಹುತೇಕ ರಾಷ್ಟ್ರಗಳು ಅದಕ್ಕೆ ಬಲಿಯಾಗುವಂತಹ ಸ್ಥಿತಿ ಬಂದಿದೆ. ನನಗೀಗ ನೆನಪಾಗುತ್ತೆ 2008ರಲ್ಲಿ ಎಕನಾಮಿಕ್ ರಿಸೆಷನ್ ಶುರುವಾಯಿತು. ಅಮೇರಿಕಾದಂತಹ, ಫ್ರಾನ್ಸ್ನಂತಹ ದೇಶಗಳು ಕೂಡ ತತ್ತರಿಸಿ ಹೋದವು. ಆದರೆ
ಭಾರತ ಆ ಮಟ್ಟದಲ್ಲಿ ಅದಕ್ಕೆ ಈಲ್ಡ್ ಆಗುವ ಸ್ಥಿತಿ ಬರಲಿಲ್ಲ. ಯಾಕೆ ಅಂದರೆ ಇಲ್ಲಿರುವಂತಹ ಸಾರ್ವಜನಿಕ ಉದ್ದಿಮೆಗಳು, ಅದರಲ್ಲೂ ಸಾರ್ವಜನಿಕ ಬ್ಯಾಂಕ್ಗಳು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಯಿತು. ಮತ್ತು ಆಗ ಬಹುಶಃ ಮಾರ್ಕ್ಸನ ಬಂಡವಾಳ ಕೃತಿಯನ್ನು ಹುಡುಕೊಂಡು ಜಗತ್ತಲ್ಲಿನ ದೊಡ್ಡ ದೊಡ್ಡ ಲೀಡ್ರ್ಗಳು ಹೋದರು ಅಂತ ಅನ್ನೋದನ್ನು ನಾವು ಕೇಳಿದ್ವಿ. ಅಂದರೆ ನೀವು ಪದೇ ಪದೇ ಹೇಳುವ ಆ ಕ್ಯಾಪಿಟಲಿಸಮ್ಮು ಮತ್ತು ಆ ಕ್ಯಾಪಿಟಲಿಸಮ್ಮಿನ ಮುಂದುವರೆದ ಭಾಗ ಏನಾಗತ್ತೆ ಅಂತ ಅನ್ನೋದನ್ನು ನೋಡುವ ಆಸಕ್ತಿ ಅವರಿಗೆ ಇತ್ತು ಅಂತ. ಬಟ್ ಇವತ್ತು ನೀವು ಹೇಳಿದ ಹಾಗೆ ಭಾರತದಲ್ಲಿ ಇರುವಂತಹ ಎಲ್ರಿಗೂ ಕೂಡ ಟೈಟನ್ ಯುವರ್ ಬೆಲ್ಟ್ ಅಂತ ಹೇಳ್ಕೊಂಡು ಮನೆಯಲ್ಲಿ ಅಡುಗೆಗೆ ಎಣ್ಣೆನೂ ಬಳಸಬೇಡಿ ಅಂತ ಹೇಳಿದಂಥವರು ವಿಶ್ವ ಪರ್ಯಟನೆಯಲ್ಲಿದ್ದಾರೆ. ಯುರೋಪಲ್ಲೋ ನೆದರ್ಲ್ಯಾಂಡ್ಸಲ್ಲೋ ಎಲ್ಲೋ ಅವರು ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ. ಆ ಸಹಿ ಮಾಡುವಾಗ ಇವತ್ತು ನಮ್ಮಲ್ಲಿ ಮ್ಯಾಂಗ್ರೋವ್ಸ್ ನ ಕಟ್ ಮಾಡ್ತಾ ಇದ್ದಾರೆ, ನಿಕೋಬಾರ್ನ ಬೋಳ್ಸಕ್ಕೆ ಹೋಗಿದ್ದಾರೆ, ಕಾಡು ಕಡಿತಾ ಇದ್ದಾರೆ ಅಂಥದ್ದು. ಬಟ್ ಅಲ್ಲಿ ಅವ್ರು ಹೇಳ್ಕೊಂಡಿರೋದು ಏನಂತಂದರೆ ಫಾರಿನ್ ಕ್ಯಾಪಿಟಲನ್ನು ದೇಶಕ್ಕೆ ಆಮಂತ್ರಣ ಮಾಡೋದಕ್ಕೆ ಅನುಕೂಲ ಆಗುವ ಥರದಲ್ಲಿ ನಾವು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದ್ದೀವಿ. ಅಂದರೆ ಲೇಬರ್ ಕ್ಲಾಸಿನ ರೈಟ್ಸನ್ನೆಲ್ಲವನ್ನು ಕರ್ಟೈಲ್ ಮಾಡಿ ನಾವು ಉದ್ದಿಮೆಗಳನ್ನು ಆಹ್ವಾನಿಸ್ತೀವಿ ಅಂತ ಅನ್ನೋದೊಂದು. ಮತ್ತು ಬಹುತೇಕ ನಮ್ಮ ಎಲ್ಲವನ್ನೂ ಕೂಡ ಖಾಸಗಿಯವರಿಗೆ ನಾವು ವಹಿಸ್ಕೊಡ್ತಾ ಇದ್ದೀವಿ ಅಂತ. ಸೊ ದೇಶ ಪ್ರೇಮದ ಹೆಸರಿನಲ್ಲಿ ಮಾಡ್ತಾ ಇರುವಂಥದ್ದು. ಇವೆಲ್ಲ ದೇಶದ ಲೂಟಿನೇ ನಡೀತದೆ, ಕರೆಕ್ಟ್ ನೀವು ಹೇಳಿದ್ದು. ಜೊತೆಗೆ ನಮ್ಗೆ ಒಳ್ಳೆ ಎಕ್ಸಾಂಪಲ್ ಇದೆ, ನೀವು ಹೇಳಿದಾಗೆ ಸಾರ್ವಜನಿಕ ಉದ್ಯಮಗಳಿದ್ವಲ್ಲ, ಪಬ್ಲಿಕ್ ಪಾರ್ಟಿಸಿಪೇಷನ್ಗೆ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಇದ್ದು. ಅದನ್ನೆಲ್ಲ ಮಾಡಿದ್ರು ಆಕ್ಚುಲ್ ಆಗಿ ರಾಜಕೀಯ ಮುತ್ಸದ್ದಿಗಳಿದ್ದ ಕಾಲದಲ್ಲಿ ಮಾಡಿದ್ರು. ಈಗ ಬರೀ ಎಲೆಕ್ಷನ್ ಗೆಲ್ಲೋ ಜನ ಇರೋದ್ರಿಂದ ಇದನ್ನೆಲ್ಲ ಅನುಭವಿಸ್ಬೇಕಾದ್ರೆ ಇವ್ರಿಗೆ ಇರೋ ತನಕ ಹೀಗೆ ಇರುತ್ತೆ ಅನ್ಸುತ್ತೆ. ಎಷ್ಟು ದೊಡ್ಡ ದುರಂತ ಅಂದರೆ ಜಸ್ಟಿಸ್ ಸಿಸ್ಟಮ್ ನಮ್ಮ ದೇಶದಲ್ಲಿ ಕ್ರಿಟಿಸಿಸಮ್ನ ತಗೊಳ್ತಾ ಇಲ್ಲ. ಯಾವುದೋ ಒಂದು ಕೇಸ್ ಆಯ್ತಲ್ಲ, ಸ್ಕೂಲ್ ಸಿಲೆಬಸ್ನಲ್ಲಿ ಕರಪ್ಷನ್ ಇನ್ ಜುಡಿಷಿಯರಿ ಬಗ್ಗೆ ಒಂದು ಲೆಸನ್ ಮಾಡಿಬಿಟ್ಟಿದ್ದಾರೆ ಅಂತ, ಅದನ್ನು ತೆಗ್ಸಿದ್ರಲ್ಲ. ಅಷ್ಟು ಓಪನ್ನೆಸ್ ಇಲ್ಲ, ಏನಿಲ್ಲ ಅಂತ ಅರ್ಥ. ಇದೆ, ಕರಪ್ಷನ್ ಇದೆ, ಅವ್ರಿಗೆ ಗೊತ್ತು, ಅವರು ಯಾರನ್ನೇ ಕೇಳಿದ್ರು ಒಪ್ಕೊಂತಾರೆ. ಒಬ್ಬ ಜಡ್ಜ್ ಮನೆಯಲ್ಲೇ ಸಿಗ್ತಲ್ಲ, ಹೌದು, ಅದನ್ನ ಏನು ಹೆಂಗೆ ಡಿಫೆಂಡ್ ಮಾಡ್ಕೊತಾರೆ, ಹೆಂಗೆ ಜಸ್ಟಿಫೈ ಮಾಡ್ಕೊಂತಾರೆ, ಕರೆಕ್ಟ್ ಹೇಳಿದ್ದು. ಸೊ ಕರಪ್ಷನ್ ಕಣ್ಣೆದುರುಗಡೆ ಕಾಣ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆ ಒಂದು ಪಾಠ ಬಂದರೆ ಅದು ಜಸ್ಟಿಸ್ ಸಿಸ್ಟಮ್ಗೆ ಇದಂತೆ. ಎಲ್ಲರೂ ಹಿಂಗೆ ಹೇಳಕ್ ಹೋದ್ರೆ ನೀವೇನೇನು ಹೇಳ್ಕೊಡ್ತೀರ ಮಕ್ಕಳಿಗೆ? ಸತ್ಯನೇ ಹೇಳ್ಕೊಡಂಗಿಲ್ಲ, ಬರೀ ಸುಳ್ಳು ಹೇಳ್ಕೊಡ್ಬೇಕಾಗತ್ತೆ. ಬಹುಶಃ ಫೈನಲ್ ಹಂತಕ್ಕೆ ಅಂತ ನಾನು ಅಂದ್ಕೋತೀನಿ. ನೀವು ಅಗೈನ್ ನಿಮ್ಮ ವೃತ್ತಿಯ ಅಥವಾ ಕ್ಷೇತ್ರದ ವಿಷಯಕ್ಕೆ ಬಂದರೆ, ನೀವು ರಂಗಭೂಮಿಯಲ್ಲೂ ಕೂಡ ಆ್ಯಕ್ಟ್ ಮಾಡ್ತೀರಿ, ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡ್ತೀರಿ. ಸೊ ಹೆಚ್ಚು ಖುಷಿ ಕೊಡೋದು ಯಾವ್ದು ನಿಮಗೆ? ಎರಡರಲ್ಲೂ ಅದರದ್ದೇ ಆದ ಖುಷಿ ಇದೆ, ಅದರದ್ದೇ ಆದ ತೃಪ್ತಿ ಸಿಗುತ್ತೆ ಅಂತ ಅನಿಸುತ್ತೆ. ರಂಗಭೂಮಿ ತಾನೇ ಸ್ವಲ್ಪ ಶುರು ಮಾಡಿದೆ, ತುಂಬ ಹಿಂದೆ ಮಾಡಿದ್ದು ಕಾಲೇಜ್ ಟೈಮ್ನಲ್ಲಿ. ಅದಾದಮೇಲೆ ಒಂದು ಸ್ವಲ್ಪ ದಿವಸ ಮಾಡಿದ್ವಿ ಅಷ್ಟೇ, ಅದಾದಮೇಲೆ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಡೆಫಿನೆಟ್ಲಿ ರಂಗಭೂಮಿಯಲ್ಲಿ ತುಂಬಾ ಸ್ವಾತಂತ್ರ್ಯ ಇದೆ. ಒಂದು ಬಂಡವಾಳದಿಂದ ಸ್ವಾತಂತ್ರ್ಯ, ಜೊತೆಗೆ ಜಡ್ಜ್ಮೆಂಟ್ನಿಂದ ಸ್ವಾತಂತ್ರ್ಯ. ಒಂದು ಟಾರ್ಗೆಟೆಡ್ ಆಡಿಯನ್ಸ್ ಇರುತ್ತೆ, ಇಷ್ಟ ಆದವ್ರು ಮಾತ್ರ ಬರ್ತಾರೆ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನೋಡೋಕ್ಕಾಗಲ್ಲ, ಇಷ್ಟ ಆಗದವ್ರು ಬರೋದೇ ಇಲ್ಲ ನೋಡೋದಕ್ಕೆ. ಸೊ ಕ್ರಿಟಿಸಿಸಮ್ ಕಡಿಮೆ ಇರಬಾರ್ದು, ಇರಬೇಕು ಅಂತ ಖಂಡಿತ ನಾನು ಹೇಳೋಕ್ಕಾಗಲ್ಲ. ಜುಡಿಷಿಯರಿನೇ ಕ್ರಿಟಿಸಿಸಮ್ ತಗೋಬೇಕು ಅಂತ ಹೇಳೋ ನಾನು ಯಾಕೆ ತಗೋಬಾರ್ದು? ಬಟ್ ಅದನ್ನು ದ್ವೇಷಿಸುವಂಥ ಜನ ಇರೋದಿಲ್ಲ ಅಂತಷ್ಟೇ. ಜೊತೆಗೆ ಯಾರನ್ನು ತಲುಪಬೇಕು ತಲುಪ್ತಾ ಇರುತ್ತೆ, ಒಂದು ಒಳ್ಳೆ ಆಡಿಯನ್ಸ್ ಇರುತ್ತೆ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ. ಅಲ್ಲಿ ಸುಮ್ಮನೆ ನನಗೆ ಇಷ್ಟ ಆಗಲ್ಲ ಇವನು ಅನ್ನೋದಕ್ಕೆ ಬಾಯಿ ಬಂದಿದ್ದೆಲ್ಲ ಬೈಯೋದು, ಕೆಟ್ಟ ಮಾತು ಬೈಯೋದು ಅಂಥವ್ರು ಇರಲ್ಲ ಅಂತಷ್ಟೇ. ಅದಲ್ಲದೆ ಬಂಡವಾಳದಿಂದ ಫ್ರೀಡಮ್ ಇದೆಯಲ್ಲ, ಅದು ಹೆಲ್ಪ್ಸ್ ಲಾಟ್. ದುಡ್ಡುಗೋಸ್ಕರ ಮಾಡಬೇಕಾಗಿಲ್ಲ ಅದನ್ನವಾಗ, ನಿಮ್ಮ ತೃಪ್ತಿಗೋಸ್ಕರ ಮಾಡ್ಬೋದು, ನಿಮ್ಮ ಆಲೋಚನೆಗಳನ್ನು ಹಂಚ್ಕೊಳ್ಳೋದಕ್ಕೋಸ್ಕರ ಮಾಡ್ಬೋದು ಆಡಿಯನ್ಸ್ ಜೊತೆಗೆ. ಕಂಟಿನ್ಯೂಸ್ ಇಂಟ್ರಾಕ್ಷನ್ ಅಲ್ಲ. ಆ ನಿಟ್ಟಿನಲ್ಲಿ ರಂಗಭೂಮಿ ತುಂಬಾ ಸ್ವಾತಂತ್ರ್ಯ ತೃಪ್ತಿಯನ್ನು ಕೊಡುತ್ತೆ. ಸಿನಿಮಾ ತುಂಬ ದೊಡ್ಡ ರೀಚ್ ಇರುವಂಥ ಮಾಧ್ಯಮ ಆಗಿರೋದ್ರಿಂದ ಇದೇ ವಿಷಯಗಳು ತುಂಬ ದೊಡ್ಡ ಮಟ್ಟಕ್ಕೆ ತಲುಪಿಸ್ಬೋದಾಗಿದ್ದರಿಂದ ಆ ಥರ ಅಡ್ವಾಂಟೇಜಸ್ ಕೂಡ ಬೇರೆಯೇ ಇದೆ. ಬಟ್ ಅದರಲ್ಲಿ ಬಂಡವಾಳ ಬೇಕಾಗುತ್ತೆ, ಶ್ರಮ ಹೆಚ್ಚಿರುತ್ತೆ. ಇದರಲ್ಲೂ ಶ್ರಮ ಇರುತ್ತೆ, ಶ್ರಮ ಎಲ್ಲ ಕಡೆಯೂ ಇರುತ್ತೆ. ಬಟ್ ಬಂಡವಾಳದ ಹಿಡಿತಕ್ಕೆ ಸಿಗಾಕೊಳ್ತೀವಿ, ಜೊತೆಗೆ ಆ ಬಂಡವಾಳನ ತಿರುಗಿ ಬಡಿಯೋದಕ್ಕೆ ಸುಮಾರು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಈ ಥರದ ಸಮಸ್ಯೆ. ಸೊ ಆ್ಯಕ್ಚುಲಿ ಭಾಳ ಚೆನ್ನಾಗಿ ನೀವು ಆ ವಾಕ್ಯವನ್ನು ಮುಗಿಸಿದ್ರಿ. ನಾನು ಅದನ್ನೇ ಕೇಳಲಿಕ್ಕಿತ್ತು, ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಅಂತ. ಸೊ ರಂಗಭೂಮಿ ಬಹುತೇಕ ಆ ಥರದ ಕಾಂಪ್ರಮೈಸ್ಗಳಿಂದ ಅತೀತವಾಗಿದ್ದು ಅಂತಲೇ ನಾವು ಅಂದ್ಕೋತೀವಿ. ಅಥವಾ ಸಹಜವಾದ ಭಾಷೆಯಲ್ಲಿ ಹೇಳೋದಾದರೆ, ಸಿನಿಮಾ ರಂಗದಲ್ಲಿ ಸ್ವಲ್ಪ ಮಟ್ಟಿಗಿನ ಕರಪ್ಷನ್ ಅಂತಂದರೆ
ನಾಟ್ ಎಕ್ಸಾಕ್ಟ್ಲಿ ಮಾನಿಟರಿ ಅಂತ ಲೆವೆಲಲ್ಲಿ ಬೇರೆ ಬೇರೆ ಈ ಕಾಂಪ್ರಮೈಸ್ ಮಾಡ್ಕೊಂಬಿಡುವ. ಲಾಜಿಕಲಿ ಕರೆಕ್ಟ್ ಹಾಂ ಆಯ್ತಾ, ಜನ ಬರಬೇಕು ಅನ್ನೋ ಕಾರಣಕ್ಕಾಗಿ ಏನನ್ನೋ ತುರುಕುವ ಇಂಥದ್ದು. ಸೊ ಅಂತಹ ಸಾಧ್ಯತೆಗಳು ರಂಗಭೂಮಿನಲ್ಲಿ ಹೇಗೆ ಮತ್ತು ಆ ಥರ ಏನಾದ್ರು ಶುರುವಾಗಿದೆಯಾ? ರಂಗಭೂಮಿ ಕೂಡ ಈಗ ನೀವು ಪದೇ ಪದೇ ಮಾತಾಡುವಾಗ ಹೇಳ್ತಾ ಇದ್ರಿ ಧರ್ಮವನ್ನು ಒಂದು ಸಾಧನವಾಗಿ ಅಸ್ತ್ರವಾಗಿ ಬಳಸ್ಕೊಂಡು ಅದನ್ನು ತಮಗೆ ಬೇಕಾದ ಹಾಗೆ ಬಳಸ್ಕೊತಾ ಇರೋ ಅಂಥದ್ದು ಅನ್ನುವ ನೆಲೆಯಲ್ಲಿ ಮಾತಾಡ್ತಾ ಇದ್ರಲ್ಲ, ಅಂಥದ್ದು ರಂಗಭೂಮಿಯಲ್ಲಿ ಏನಾದರೂ ಗುರುತಿಸ್ತಾ ಇದ್ದೀರಾ? ಆಯ್ತಲ್ಲ, ಮಧ್ಯಾಹ್ನ ಒಂದು ದಿವಸ ಆಯ್ತಲ್ಲ, ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅವರೇ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ನಡೀತಾ ಇತ್ತಲ್ಲ, ಧಾರ್ಮಿಕ ಟೆರರಿಸಮ್ ರಂಗಾಯಣದ ಮೂಲಕ ಮಾಡಿದ್ರಲ್ಲ, ಒಂದು ನಾಟಕಗಳು ಮಾಡಿ ಗಲಾಟೆಗಳು ಮಾಡಿ ಎಲ್ಲ ಮಾಡಿದ್ರಲ್ಲ. ಬಟ್ ಕರ್ನಾಟಕದ ಆಡಿಯನ್ಸ್ ಒಂದು ಲೆವೆಲ್ಗೆ ಜಾಗೃತವಾಗಿರೋದ್ರಿಂದ ಆ ಥರದ್ದು ಹುಚ್ಚುತನಗಳು ನಡೀಲಿಲ್ಲ. ಇಲ್ಲಿ ಇಲ್ಲೂ ಎಲೆಕ್ಷನ್ ಟೈಮ್ನಲ್ಲೂ ಮಾಡಿದ್ರಲ್ಲ, ಎಂಥದ್ದು ಉರಿಗೌಡ ನಂಜೆ ಅದನ್ನು ತಗೊಂಡಲ್ಲ ಸದ್ಯ. ಇಲ್ಲಿ ನಿಜವಾಗ್ಲೂ ನನಗೆ ಈ ಧರ್ಮ ಸಂಸ್ಥಾನಗಳ ಗುರುಗಳು ತಗೊಂಡ ಸ್ಟ್ಯಾಂಡ್ ನನಗೆ ನಿಜವಾಗ್ಲೂ ಅದು ಶ್ಲಾಘನೀಯ ಅನಿಸುತ್ತೆ. ಆ ಥರ ಎಲ್ಲ ಕಡೆನೂ ಬರಬೇಕು. ಅಂದರೆ ಎಲ್ಲ ಎಲೆಕ್ಷನ್ಗಳು ಇವರು ಧರ್ಮ ನಿಂತ್ಕೊಂಡ್ರೆ ಅಥವಾ ಈ ಥರದ ಧರ್ಮ ಇಟ್ಕೊಂಡು ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಸಮಾಜವನ್ನು, ಧಾರ್ಮಿಕ ಗುರುಗಳು ನಿಂತ್ಕೊಂಡು ಮಾತಾಡಿದ್ರೆ ಖಂಡಿತ ಬದಲಾವಣೆ ಸಾಧ್ಯ ಇದೆ, ಅಥವಾ ಅದನ್ನು ನಿಲ್ಲಿಸೋದಕ್ಕೆ ತಡೆಯೋದಕ್ಕೆ ಸಾಧ್ಯ ಇದೆ. ಎಲ್ಲಿವರೆಗೂ ಇವರು ಅವ್ರ ಕೈಗೆ ಸಿಕ್ಕಾಕೊಳ್ಳೋದಿಲ್ವೋ ಅಲ್ಲಿವರೆಗೂ ಒಂದು ವೇಳೆ ಹೋಪ್ ಇದೆ ಅಂತ ಅನ್ಸುತ್ತೆ. ರಂಗಭೂಮಿಯಲ್ಲಿ ಆ ಸಮಸ್ಯೆ ಇದೆ, ಬಟ್ ಅಷ್ಟರ ಮಟ್ಟಿಗಿಲ್ಲ ಅಂತ ನನಗೆ ಅನ್ಸುತ್ತೆ. ಈಗ ನೋಡಿದ್ರೆ ಯಾವ ನಾಟಕಗಳು ಹೆಚ್ಚಿಗೆ ನೋಡ್ತಾ ಇದ್ದಾರೆ ಜನ, ಯಾವ ನಾಟಕಗಳು ಹೆಚ್ಚಿಗೆ ಪ್ರೇಕ್ಷಕರನ್ನ ತಲುಪ್ತಾ ಇದೆ, ಹೆಚ್ಚಿಗೆ ಸಂಪಾದನೆ ಮಾಡ್ತಾ ಇದೆ ಅಂತ ನೋಡ್ತಾರೆ. ಅಗ್ಯಾನ್ ಅಲ್ಲಿ ಪಾಪ್ಯುಲರ್ ನಾಟಕಗಳೇ ಹೆಚ್ಚಿಗೆ ಬರ್ತಾರೆ. ಅಗ್ಯಾನ್ ನಿಮಗೆ ಸೀರಿಯಸ್ ಆಗಿ ಸೀರಿಯಸ್ ವಿಷಯಗಳನ್ನ ಎತ್ಕೊಂಡು ನಿಮ್ಮನ್ನು ನಿಜವಾಗ್ಲೂ ಚಿಂತನೆಗೆ ದೂಡುವಂಥ ನಾಟಕಗಳು ಒಂದು ಸ್ವಲ್ಪ ಕಡಿಮೆ ಆಡಿಯನ್ಸ್ ಇರ್ತವೆ. ಅದು ಮೋಸ್ಟ್ಲಿ ನಮ್ಮ ಸಮಾಜದ ಸ್ವಾಸ್ಥ್ಯನ ಪ್ರತಿಬಿಂಬಿಸುತ್ತೆ ಅಂತ ನನಗೆ ಅನಿಸುತ್ತೆ, ಅಥವಾ ಪ್ರೇಕ್ಷಕರ ಮಾನಸಿಕ ಸ್ವಾಸ್ಥ್ಯನ ತೋರಿಸುತ್ತೆ ಅಂತ ಅನಿಸುತ್ತೆ. ಏನನ್ನ ಪ್ರೇಕ್ಷಕರು ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ ಅನಿಸುತ್ತೆ. ಅದನ್ನ ಇಟ್ಕೊಂಡು ನಾವು ವರ್ಕ್ ಮಾಡಬೇಕಾಗತ್ತಷ್ಟೇ. ಸೊ ಪ್ರೇಕ್ಷಕರು ಅದನ್ನೇ ಇಷ್ಟಪಡ್ತಾ ಇದ್ದಾರೆ, ಅವರ ಮಾನಸಿಕ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಿಡೋದಕ್ಕಾಗೋದಿಲ್ಲ. ಅದಕ್ಕೆ ಸುಮಾರು ಕಾರಣಗಳು ಇರುತ್ತೆ ಅನಿಸುತ್ತೆ. ಒಂದು, ಈಗಿನ ನಮ್ಮ ಎಕಾನಮಿ, ಈ ಕನ್ಸ್ಯೂಮರಿಸ್ಟಿಕ್ ಎಕಾನಮಿಯಲ್ಲೇ ನಾವು ಆಲೋಚನೆ ಮಾಡಿದ ವಿಧಾನಗಳು ಬದಲಾಗೋಗಿದೆ. ನಮ್ಗೆ ಯಾವುದು ಮುಖ್ಯ ಅನ್ನೋದೇ ಬದಲಾಗೋಗಿದೆ. ನಮ್ಮ ಮನರಂಜನೆ ಹುಡುಕುವಂಥ ವಿಧಾನಗಳು ಬದಲಾಗೋಗಿದೆ. ಯಾವುದನ್ನು ಮನರಂಜನೆ ಅಂತ ನಾವು ಕಲ್ಪಿಸ್ತೀವಿ ಅದೆಲ್ಲ ಬದಲಾಗೋಗಿದೆ. ಜೊತೆಗೆ ಮನರಂಜನೆ ಇವಾಗ ಚಿಕ್ಕ ಚಿಕ್ಕ ರೀಲ್ಗಳಿಗೆ ಬಂದ್ಬಿಟ್ಟಿದೆ. ತುಂಬ ಹೊತ್ತು ನೋಡುವಂಥ ಟೈಮ್ ಇಲ್ಲ ಅನ್ನೋದೇ ಹೇಳ್ತಾರೆ. ಬಟ್ ಅದೇ ಟೈಮಲ್ಲಿ ನಾವು 2 ಗಂಟೆ 3 ಗಂಟೆ ವೆಬ್ ಸೀರೀಸ್ಗಳನ್ನು ನೋಡ್ತಾ ಇದ್ದೀವಿ. ಮನರಂಜನೆಗೆ ಸುಮಾರು ಆಪ್ಷನ್ಸ್ ಬೇರೆ ಇರೋದ್ರಿಂದ ಈಗ ಇಟ್ಸ್ ಅ ಚಾಲೆಂಜಿಂಗ್ ಪ್ಲೇಸ್ ಅನ್ಸುತ್ತೆ. ಇವೆಲ್ಲವೂ ಕಾರಣ ಆಗಿದೆ. ಆಡಿಯನ್ಸು, ಪ್ರೇಕ್ಷಕ ಇವತ್ತು ಪ್ಯೂರ್ ಆರ್ಟ್ಸ್ನಿಂದ ದೂರ ಹೋಗೋದಕ್ಕೆ, ಅದು ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಇವೆಲ್ಲದಿಂದ ದೂರ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಎಲ್ಲವೂ ಕಾರಣ ಆಗಿದೆ. ಜೊತೆಗೆ ಸಿನಿಮಾ ತುಂಬ ದೊಡ್ಡ ಕಾರಣ ಆಗಿದೆ. ಯಾಕಂದರೆ ಸಿನಿಮಾ ಕಡೆಗೆ ಬರ್ತಾ ಇದೆ, ನಾನು ಹೆಚ್ಚು ಕಡಿಮೆ ಸಿನಿಮಾ ಕಡೆಗೆ ಬರ್ತಾ ಇದೆ. ಸಿನಿಮಾ ಏನೇನು ಕೊಡ್ತಾ ಇದೆ, ಸಿನಿಮಾಗೆ ತುಂಬ ಇವೆಲ್ಲಕ್ಕಿಂತ ಹೆಚ್ಚಿಗೆ ಜನಗಳನ್ನು ತಲುಪೋ ಶಕ್ತಿ ಇದೆ. ಅಂದರೆ ಅಷ್ಟೊಂದು ಬಂಡವಾಳನೂ ಹಿಂದೆ ಇರುತ್ತೆ, ಅಷ್ಟೊಂದು ಸಾಧನಗಳು ಸುತ್ತಾ ಇದೆ. ಅದೊಂದು ಒಂದು ಒಂದು ಭ್ರಮೆಯ ಜಗತ್ತನ್ನು ಸೃಷ್ಟಿ ಮಾಡುವಂಥದ್ದು. ಅಲ್ಲಿ ನಾವು ಇನ್ ಕೇಸ್ ಜನಗಳನ್ನ ಎಜುಕೇಟ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಜನಗಳನ್ನ ಸೆನ್ಸಿಟೈಸ್ ಮಾಡೋದಕ್ಕೆ ಸಾಧ್ಯ ಆದರೆ ಖಂಡಿತ ಬದಲಾವಣೆ ಸಾಧ್ಯ. ಆರ್ಟ್ ಅಪ್ರಿಸಿಯೇಷನ್ ಅನ್ನೋದು ಅಲ್ಲಿಂದ ರಿವರ್ಸಾಗಿ ನಾವು ವರ್ಕ್ ಮಾಡ್ಕೊಂಡು ಬರ್ಬೇಕು ಅನ್ಸುತ್ತೆ. ಇಲ್ಲಿಂದ ಕಷ್ಟನೇ ಆಗುತ್ತೆ. ಇಲ್ಲಿಂದ ತೊಗೊಂಡೋಗಿ ನೀವು ಸೀರಿಯಸ್ ಆರ್ಟ್ನ ತೊಗೊಂಡೋಗಿ ನೋಡು ಅಂತ ಜನ ನೋಡಲ್ಲ. ಅಲ್ಲಿಂದ ನಿಧಾನಕ್ಕೆ ಅವನ ಮಿದುಳನ್ನು, ಅವನ ನೋಟವನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯ. ವೃತ್ತಿಯಿಂದ ಶುರು ಮಾಡಿಕೊಂಡು ವೃತ್ತಿಯ ಜೊತೆಗೆ ಬೆಳೆಸ್ಕೊಂಡಿರೋ ಪ್ರವೃತ್ತಿಯನ್ನು ಇಟ್ಟುಕೊಂಡು, ಬಟ್ ಓವರಾಲ್ ಒಬ್ಬ ಸಮಾಜಕ್ಕೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿಯಾಗಿ, ಅದು ಕಲಾವಿದರಾಗಬಹುದು ಅಥವಾ ಬೇರೆ ಯಾವುದೇ ವೃತ್ತಿಯಲ್ಲಿ ತೊಡ್ಕೊಂಡಿರಬಹುದು ಅಥವಾ ಯಾವುದೂ ಇಲ್ಲದೇ ಇರುವ ಒಬ್ಬ ಜನಸಾಮಾನ್ಯರ ಭಾಗವಾಗಿ ಇರಬಹುದು, ಈ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಟುವರ್ಡ್ಸ್ ಗುಡ್, ಬಹುಜನರ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು ಅಂತ ಅನ್ನೋದು ಒಟ್ಟಾರೆ ನಿಮ್ಮ ಮಾತಿನ ತಾತ್ಪರ್ಯ ಇತ್ತು. ಸೊ ಇದಾಗಿತ್ತು ವೀಕ್ಷಕರೇ ನಮ್ಮ ವಿಶೇಷ ಅತಿಥಿ ಕಿಶೋರ್ ಅವ್ರ ಜೊತೆಗಿನ ಇವತ್ತಿನ ಮಾತು. ನಾವು ಶುರು ಮಾಡಿದ್ದು ಕಲಾವಿದರೊಬ್ಬರ ಆಯ್ಕೆಯ ಸ್ವಾತಂತ್ರ್ಯ ಅಥವಾ ಆಯ್ಕೆಯ ಸಂದರ್ಭಗಳನ್ನು ಇಟ್ಕೊಂಡು,
ಬಟ್ ಯಾರೂ ಕೂಡ ಈ ಸಮಾಜದ ಭಾಗವಾಗಿ ಇರುವವರು ಇವತ್ತಿನ ಯಾವುದೇ ಆಗುಹೋಗುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಈಚೆ ಅಥವಾ ಆಚೆ ಅಥವಾ ಮಧ್ಯದಲ್ಲಿ ಎಲ್ಲೋ ಸ್ವಲ್ಪನಾದರೂ ಅದಕ್ಕೆ ಮಾಡೋ ಅಂಥದ್ದು ಅನ್ನೋದಕ್ಕೆ ಒಂದು ಅಪ್ಪಟ ನಿದರ್ಶನವಾಗಿ ನಮಗೆ ಕಿಶೋರ್ ಇವತ್ತು ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು ಕಿಶೋರ್, ಇಲ್ಲಿವರೆಗೆ ಬಂದು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ವಿಶೇಷ ಮಾತುಕತೆಗಳು. ಬಹುಶಃ ನಾವು ಅಂದ್ಕೋತೀವಿ ಬಹಳ ವಿಷಯಗಳನ್ನು ನಾವು ಹೀಗೆ ಬೇರೆ ಬೇರೆ ವೃತ್ತಿಗಳಲ್ಲಿ ಬೇರೆ ಬೇರೆ ಪ್ರವೃತ್ತಿಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋ ಜೊತೆ ಹಂಚ್ಕೊಂಡಾಗ ಈ ಸಮಾಜ ಸುಸ್ಥಿತಿಯಲ್ಲಿ ಇರಬೇಕು ಅಂತಂದರೆ ಎಲ್ಲರ ಕೊಡುಗೆ ಮುಖ್ಯ ಅಂತನ್ನೋದು, ಮತ್ತು ಕೆಲವರು ಮಾತ್ರ ಇಂಥ ವಿಷಯ ಮಾತಾಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ಮನುಷ್ಯರಾಗಿರೋ ಎಲ್ಲರಿಗೂ ಕೂಡ ಇವು ಕಾಳಜಿಯಾಗಿ ಕಳಕಳಿಯಾಗಿ ಕಾಡ್ತವೆ ಅಂತ ಅನ್ನೋದನ್ನು ಕಿಶೋರ್ ಇವತ್ತು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಕಿಶೋರ್ಗೆ ಧನ್ಯವಾದಗಳನ್ನು ಹೇಳ್ತಾ ಈ ಮಾತುಗಳನ್ನು ಮುಗಿಸೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತೀನಿ, ನೀವು ಜನಶಕ್ತಿ ಮೀಡಿಯಾದ ಸಬ್ಸ್ಕ್ರೈಬರ್ಸ್ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಿ. ಹಾಗೆಯೇ ಜಾಯಿನ್ 4 ಅಕ್ಷರ ಇರೋದು, ನೀವು ಜಾಯಿನ್ ಆಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿದರೆ ಇದೊಂದು ಜನಪರವಾದಂತಹ ಸ್ವತಂತ್ರ ಮಾಧ್ಯಮಕ್ಕೆ ಸಹಾಯ ಮಾಡಿದಾಗುತ್ತೆ. ನಮಸ್ಕಾರ.